ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತನಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಒಂದು ಎರಡನೇ ಭಾಗನ ಸ್ಟಡಿ ಮಾಡೋಕ್ಕೆ ದೇವ್ರ ಕೊಟ್ಟಿರೋ ಕೃಪೆಗಾಗಿ ನಾವು ಧನ್ಯವಾದ ಒಳಗನ. ಅದರಿಂದ ನೀವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂತ ತಿಳ್ಕೊತೀನಿ. ಯಾರಾದ್ರೂ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ. ಆಮೇಲೆ ಯಾರು ಹೊಸ ಕ್ರೈಸ್ತವರು ಬೈಬಲ್ ಸ್ಟಡಿ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ರೆ ಅವ್ರ ನಂಬರ್ಗಳನ್ನ ನಮ್ಗೆ ಶೇರ್ ಮಾಡಿ. ಅದ್ರ ಬಗ್ಗೆ ನಾವು ಏನು ಮಾಡೋಣ, ಅವ್ರಿಗೆ ಬೈಬಲ್ ಕ್ಲಾಸ್ ಹೇಳ್ಕೊಡೋಕೆ ನಾವು ಪ್ರಯತ್ನ ಮಾಡೋಣ. ಇನ್ನು ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಕಳಸತಿ ನಾವೇನು ಮಾಡಿದ್ರಿ ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಅನೇಕ ಮುಖ್ಯವಾಗಿರೋಂಥ ಅಂಶಗಳು ನಾವೇನು ಮಾಡಿದ್ರಿ, ನಾವು ನೋಡಿದ್ರಿ. ಅದರ ಏನಪ್ಪಾ ನೋಡಿದ್ರಿ ಅಂತಂದ್ರೆ, ಈ ಒಂದು ಭಾಗದಲ್ಲಿ ನಾವು ಮಾಡ್ಬೇಕಾದ್ರೆ ಸೈಮನ್ ಬ್ರದರ್, ಸೈಮನ್ ಸೊಸಲಿಕರ್ ಹಾ ಬ್ರದರ್, ಬ್ರದರ್. ಹಾ ಬ್ರದರ್. ನೀವು ದಯವಿಟ್ಟು ಸ್ವಲ್ಪ ಮ್ಯೂಟ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು. ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಯಾತಕ್ಕೆ ಅಂತ ಮೊದಲನೇ ಭಾಗದಲ್ಲಿ ನೋಡಿದ್ರಿ. ಆಮೇಲೆ ಎರಡನೇ ಭಾಗದಲ್ಲಿ ಸಾಮಾನ್ಯವಾಗಿ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಯಾವ ತರ ಬರ್ತಾರೆ ಅಂತ ಜನಗಳು ಎದುರು ನೋಡ್ತಾರೆ ಅಂತ ನೋಡಿದ್ರಿ. ಆಮೇಲೆ ಮೂರನೇ ಭಾಗದಲ್ಲಿ ಆಕ್ಚುಲ್ ಆಗಿ ಯೇಸು ಕ್ರಿಸ್ತು ಹೇಗ್ ಬರ್ತಾರೆ ಅಂತ ವಿಚಾರ ನಾವೇನ್ ಮಾಡಿದೆ, ಕಳೆದ ವಾರ ನಾವು ಆರಂಭ ಮಾಡಿದ್ರಿ. ಅದರಲ್ಲಿ ನಾವು ಏನಪ್ಪಾ ಮಾಡಿದ್ರಿ ಅಂತಂದ್ರೆ, ಯೇಸು ಕ್ರಿಸ್ತು ಪುನರ್ತನ ಆಗಿರೋದು ಆತ್ಮಿಕ ಶರೀರ ಅಂತಂದ್ಬಿಟ್ಟು ಸತ್ಯವೇದ್ರ ಮುಖಾಂತರ ಅನೇಕ ವಾಕ್ಯಗಳ ಮುಖಾಂತರ ಬಹು ಸ್ಪಷ್ಟವಾಗಿ ನಾವೇನ್ ಮಾಡಿದ್ರಿ ನೋಡಿದ್ರಿ. ಅದರ ಹಂಗಾದ್ರೆ ಯೇಸು ಕ್ರಿಸ್ತು ಪುನರ್ತನ ಆಗಿದ್ದು ಅವರು ಎಂತ ಮಾಂಸಿಕ ಶರೀರದಲ್ಲಿ ಅಲ್ವೇ ಅಲ್ಲ. ಯಾಕಂದ್ರೆ ಮಾಂಸಿಕ ಶರೀರನ ಅವರು ದೇವ್ರಿಗೆ ಏನ್ ಮಾಡಿದ್ರು, ಈಡು ಬಲಿಯಾಗಿ ಏನ್ ಮಾಡ್ತಾರೆ, ಒಪ್ಪಿಸ್ಕೊಡ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ಪುನರ್ತನ ಆಗಿರೋದು ಒಂದು ಮಾಂಸಿಕ ಶರೀರದಲ್ಲ, ಆತ್ಮಿಕ ಶರೀರದಲ್ಲಿ ಪುನರ್ತನ ಆಗಿರೋದು. ಸರಿ, ಅವ್ರ ಆತ್ಮಿಕ ಶರೀರದಲ್ಲಿ ಪುನರ್ತನ ಆಗಿದ್ರೆ ಅವರು ಥೋಮಸ್ಗೆ ಹೇಗೆ ಕಾಣಿಸ್ಕೊಂಡ್ರು ಅಲ್ವರ? ಯಾಕಂದ್ರೆ ತೋಮಗೆ ಕಾಣಿಸ್ಕೊಬೇಕಾರೆ ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಹೇಳ್ತಾರೆ, ಅದರ ತೋಮ ನೀ ಏನ್ ಮಾಡೋ, ನೀನ್ ಬೆಳ್ಳನ್ನು ಕೊಟ್ಟು ಏನ್ ಮಾಡೋ, ನನ್ನ ಪಕ್ಕೆ ಒಳಗೆ ಕೈ ಹಾಕೋ, ನಾವು ಉಣ್ಣಲ್ಲಿ ಕೈ ಹಾಕ್ಬಿಟ್ಟು ನೋಡು ಅಂತ ಮಾಡ್ತಾರೆ. ಅವ್ರಿಗೆ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ತಾರೆ. ಇದೇ ಹೇಳಿದ್ರು ನೋಡಿ. ಓದನ ಯೋಹಾನ 20ನೇ ಅಧ್ಯಾಯ. ದಯವಿಟ್ಟು ಸೋದರಗಳು ಯಾರು ಓದರಿದ್ದೀನಿ, ಜಾನ್ ಚಾಪ್ಟರ್ 20 ಅದರಲ್ಲಿ 24 ಯಾರಾದ್ರೂ ಓದ್ಕೊಂಬನಿ. ಜಾನ್ ಚಾಪ್ಟರ್ 20 ವರ್ಸ್ 24. ಓದಿ ಪ್ರೇಮ್ ಮಾಸ್ಟರ್, ಮಹೇಶ್ ಬ್ರದರ್. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ನೋಡ್ರ, ಇಲ್ಲಿ ಏನಪ್ಪ ನೋಡ್ತೀನಿ ಅಂದ್ರೆ, ತೋಮ ಬಂದ್ಬಿಟ್ಟು ಏನ್ರಿ ಅಲ್ಲಿ ಶಿಷ್ಯನ್ರೆಲ್ಲ ಬಂದು ಹೇಳ್ತಾರೆ. ಏನಂತ ಹೇಳ್ತಾರೆ, ಆಲ್ರೆಡಿ ಯೇಸು ಕ್ರಿಸ್ತು ಏನಾಗಿದ್ದಾರೆ, ಪುನರ್ತನ ಆಗ್ಬಿಟ್ಟಿದ್ದಾರೆ. ಅದರ ಅವ್ರು ನಮ್ಗೆಲ್ಲ ಏನ್ ಮಾಡಿದ್ರು, ಕಾಣಿಸ್ಕೊಂಡ್ರು ಅಂತಂದ್ಬಿಟ್ಟು ಒಂದು ಸಾಕ್ಷಿ ಕೊಡ್ತಾರೆ. ತೋಮ ಏನ್ ಮಾಡ್ತಾರೆ, ಅದ್ ನಂಬಕ್ಕೆ ಹೋಗಲ್ಲ. ನಾನ್ ನಿಮ್ ಮಾತೆಲ್ಲ ನಂಬಲ್ಲಪ್ಪ, ಯಾಕಂದ್ರೆ ನಂಬಿ ನಂಬಿ ಮೋಸ ಹೋಗ್ಬಿಟ್ಟಿದೀನಿ, ಅದರಿಂದ ನಾನೇನ್ ಮಾಡಕ್ ಹೋಗಲ್ಲ, ನಿಮ್ ಮಾತನ್ನ ನಂಬಕ್ ಹೋಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತೋಮ ಏನ್ ಹೇಳ್ತಾರೆ, ನೋಡಪ್ಪ, ಕರ್ತನು ನನ್ ಮುಂದೆ ಬಂದು ನಾನು ಅವ್ರ ಉಣ್ಣಲ್ಲಿ ಕೈ ಹಾಕಿ ಬೆರಳಾಕಿ ನೋಡೋ ತನಕ ನಾನು ನಂಬೋದೇ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ದ್ರ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ತೋಮ ಏನ್ ಮಾಡ್ತಾರೆ, ಅಲ್ಲಿ ಕಾಣಿಸ್ಕೊಂತಾರೆ. ಅದರ ಸರಿ, ಇದಕ್ಕಿಂತ ಮುಂಚೆ ಏನಾಯ್ತು, ಯೇಸು ಕ್ರಿಸ್ತು ಶಿಷ್ಯನಿಗೆ ಹೆಂಗ್ ಕಾಣಿಸ್ಕೊಂಡಿದ್ರು ಅಂತ ಸನ್ನಿವೇಶ ನಾವೇನ್ ಮಾಡೋಣ, ಅಲ್ಲಿ ನೋಡೋಣ ಅಲ್ದ್ರ. ನೋಡಿ ಏನಾಗ್ತಾರೆ ಅಂತ ನೋಡೋಣ. ಯೋಹಾನ 20ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಓದಿಬಿಡ್ತಾರೆ. 19ನೇ ಓದಿಬಿಡ್ತಾರೆ ಮಹೇಶ್ವರ ಓದಿ. ಅದೇ ದಿವಸ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂದನು. ನೋಡ್ರ, ಇದನ್ನು ಇಲ್ಲಿ ಯೇಸು ಕ್ರಿಸ್ತು ಯಾವಾಗಪ್ಪ ಕಾಣಿಸ್ಕೊಂಡು ಶಿಷ್ಯನಿಗೆ ಅಂದ್ರೆ ವಾರದ ಮೊದಲನೇ ದಿನ, ಅದೇ ದಿನದಲ್ಲಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು 11 ಸತಿ ಪುನರ್ತನ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರಲ್ಲ, ಈ 11 ಸತಿ ಕಾಣಿಸ್ಕೊಂಡಿದ್ದು ಕೂಡ ಏನಪ್ಪ ಪುನರ್ತನದಲ್ಲಿ ಅಂತ ನೋಡಿದ್ರೆ ಎಲ್ಲ ಭಾನುವಾರ, ವಾರದ ಮೊದಲನೇ ದಿನ ಏನಾಗಿರ್ತಲ್ಲಿ ಕಾಣಿಸ್ಕೊಂಡಿರೋದು. ಯಾಕೆ? ಅದು ಕೂಡ ಕಾರಣ ಇದೆ. ದೇವ್ರ ಚಿತ್ರ ಮುಂದೆ ಸ್ಟಡೀಸ್ ಎಲ್ಲ, ಐ ಸ್ಟಡೀಸ್ ಎಲ್ಲ ನೋಡೋಣ. ಸರಿ, ಇಲ್ಲಿ ನೋಡ್ಬೇಕಾರೆ ಶಿಷ್ಯನ್ರೆಲ್ಲರೂ ಭಯದಿಂದ ಬಾಗಿಲು ಮುಚ್ಚಿರಲು ಯೇಸು ಕ್ರಿಸ್ತು ದಿಢೀರ್ ಅಂತ ಅವ್ರ ನಡುವೆ ಏನ್ ಮಾಡ್ದೆ, ಬಂದ ನಿಂತ್ಕೊಂಡ್ರಂತೆ.
ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಸಮಾಧಾನ ಅಂತ ಹೇಳ್ತಾರೆ. ಯಾಕೆ ಸಮಾಧಾನ ಅಂತ ಹೇಳಿದ್ರು ಅಲ್ವರ? ಇವಾಗ ರೂಮೆಲ್ಲ ಲಾಕ್ ಆಗಿರ್ಬೇಕಾದ್ರೆ ಒಬ್ರು ಸೆಂಟ್ರಲ್ ಬಂದು ನಿಂತ್ಕೊಳಕಾಯ್ತದ? ರೂಮು ಕಿಟಕಿ ಬಾಗಿಲು, ಅದರ ರೂಮ್ದು ಕಿಟಕಿ ಬಾಗಿಲೆಲ್ಲ ಲಾಕ್ ಆಗ್ಬಿಡ್ತಾರೆ. ಸೆಂಟ್ರಲ್ಲಿ ಯಾರು ಬಂದು ಇರೋದಕ್ಕೆ ಆಗ್ತದ? ಸಡನ್ ಆಗಿ ಬರಕ್ ಆಗ್ತದ? ಡೋರ್ ಎಲ್ಲ ಲಾಕ್ ಆಗಿರ್ಬೇಕಾರೆ, ಕಿಟಕಿ ಎಲ್ಲ ಮುಚ್ಚಿರ್ಬೇಕಾರೆ ಯಾರ ಒಳಗಡೆ ಬರಕ್ ಆಗ್ತದ? ಹೇಳ್ರಿ, ನಿಮ್ಗೆ ಪ್ರಶ್ನೆ ಕೇಳ್ತಾ ಇರೋದು. ಬರ್ಬೋದು, ಬರೋಕ್ಕಾಗಲ್ಲ? ಬರಕ್ಕೆ ಚಾನ್ಸೇ ಇಲ್ಲ. ಸರಿ, ಹಂಗಾರೆ ಯೇಸು ಕ್ರಿಸ್ತು ಬಂದವ್ರೆ ಅಂತಂದ್ರೆ ಇದೇ ಕ್ಲಿಯರ್ ಪ್ರೂಫ್. ಯೇಸು ಕ್ರಿಸ್ತು ಆತ್ಮಿಕ ಶರೀರದಲ್ಲಿ ಏನಾದ್ರು ಬಂದವ್ರೆ ಅಂತ. ಆತ್ಮಿಕ ಶರೀರದಲ್ಲಿರೋರು ಏನ್ರಿ, ಯಾವಾಗ ಬೇಕಾರೋ ರೂಮ್ನ ಲಾಕ್ ಆಗಿರೋ ಸರಿ ದಿಢೀರ್ ಅಂತ ಬರ್ಬೋದು, ದಿಢೀರ್ ಅಂತ ಏನಾಗ್ಬೋದು, ಎಸ್ಕೇಪ್ ಆಗ್ಬೋದು. ಯೇಸು ಕ್ರಿಸ್ತನ್ಗೆ ಪವರ್ ಇತ್ತು ನೋಡ್ರಿ. ಯಾಕಂದ್ರೆ ಪುನರ್ತಂಗದ ಆತ್ಮಿಕ ಶರೀರದಲ್ಲಿ. ಅದಕ್ಕೆ ದಿಢೀರ್ ಅಂತ ಸೆಂಟ್ರಲ್ ಏನ್ ಮಾಡ್ತಾರೆ, ಬಂದು ನಿಂತ್ಕೊಂತಾರೆ. ಶಿಷ್ಯರುಗಳೆಲ್ಲ ಏನಾಗ್ಬಿಡ್ತಾರೆ, ಗಾಬರಿ ಆಗ್ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಅಂದ್ರೆ ಫಸ್ಟ್ ಸಮಾಧಾನ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಗಾಬರಿ ಆಗ್ಬಿಡಿ, ಏನ್ ಟೆನ್ಷನ್ ಆಗ್ಬಿಡಿ, ಸಮಾಧಾನ ನಾನು ಅಂತ ಏನ್ ಮಾಡ್ತಾರೆ ಅಲ್ಲಿ ಕ್ರಿಸ್ತನು ಕ್ಲೀನ್ ಆಗಿ ಏನ್ ಮಾಡ್ತಾರೆ, ಶಿಷ್ಯನಿಗೆ ಕಾಣಿಸ್ಕೊಂತಾರೆ. ಈ ಇನ್ಸಿಡೆಂಟ್ ನಡಿಬೇಕಾದ್ರೆ ತೋಮ ಏನಾಗಿಲ್ಲ, ಇಲ್ಲ. ಇದು ನೋಡ್ಬಿಟ್ಟು ಶಿಷ್ಯನುಗಳು ತೋಮಾಗ ಏನ್ ಮಾಡ್ತಾರೆ, ಅದನ್ನ ಹೇಳ್ತಾರೆ. ತೋಮಾಗ ಹೇಳ್ಬೇಕಾರೆ ಅವ್ರೇನ್ ಹೇಳ್ತಾರೆ, ನಾನ್ ನಿಮ್ ಸಾಕ್ಷಿ ಎಲ್ಲ ನಂಬಲ್ಲಪ್ಪ, ಅಯ್ಯೋ ನನ್ಗೆ ಸಾಕಾಗ್ಬಿಡೈತೆ, ಅದು ಇದು ನಂಬ್ಕೊಂಡು ಎಲ್ಲ ಮೋಸ ಹೋಗ್ಬಿಡಿ ಅಂತ ಅವ್ರೇನ್ ಮಾಡ್ತಾರೆ ಅಂದ್ರೆ, ನಾನು ನಂಬದೇ ಇಲ್ಲ. ನನ್ನ ಬೆಳ್ಳನ್ನು ಅವರು ಉಣ್ಣಲ್ಲಿ ಹಾಕಿ ನಾನು ನೋಡೋ ತನಕ ನಾನು ನಂಬೋದೇ ಇಲ್ಲ ಅಂತ ಏನ್ ಮಾಡ್ತಾರೆ, ಹೇಳ್ಬಿಡ್ತಾರೆ ಅಲ್ವರ? ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವಾಗ ತೋಮಾದ ಒಂದು ನಂಬಿಕೆನ ಅವ್ರ ವಿಶ್ವಾಸನ ಏನ್ ಮಾಡ್ಬೇಕು, ದೃಢಪಡಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ತೋಮಾಗೆ ಕಾಣಿಸ್ಕೊಂತಾರೆ ನೋಡ್ರಿ. ಇವಾಗ ಇಲ್ಲಿ ಓದಿ, ಯೋಹಾನ 20ನೇ ಅಧ್ಯಾಯ 20ನೇ ವಾಕ್ಯ, ಜಾನ್ 20:20 ಓದ್ರಿತೀನಿ. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. 26 26 ವಾಕ್ಯ ಓದ್ಬಿಡ್ತಾರೆ ಇವಾಗ. 8 ದಿವಸಗಳಾದ ಮೇಲೆ ಆತನು ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ನೋಡ್ರ, ಇಲ್ಲೂ ಕೂಡ ಏನ್ ನೋಡ್ತೀರಿ ಅಂದ್ರೆ, ರೂಮ್ ಎಲ್ಲ ಲಾಕ್ ಆಗಿರ್ತಾರೆ, ಕಿಟಕಿ ಬಾಗಿಲೆಲ್ಲ ಮುಚ್ಚಿರ್ತಾರೆ. ಸಡನ್ ಆಗಿ ಯೇಸು ಕ್ರಿಸ್ತ ನಡುವೆ ಬಂದ್ಬಿಟ್ಟು ಏನ್ ಹೇಳ್ತಾರೆ, ನಿಮಗೆ ಸಮಾಧಾನ ಅಂತ ಹೇಳ್ತಾರೆ. ಯಾಕೆ, ಹೆಂಗ್ ಬಂದ್ರು? ಆತ್ಮಿಕ ಶರೀರ, ಡೋರು ಕಿಟಕಿ ಎಲ್ಲ ಮುಚ್ಚಿರ್ಬೇಕು ಕೂಡ ಏನಬೋದು, ಸಡನ್ ಆಗಿ ಬಂದು ನಿಂತ್ಕೊಬತ್ತೆ. ಈ ರೀತಿ ಯೇಸು ಕ್ರಿಸ್ತ ಸಮಾಧಾನ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಯ್ತು ಬಂದ್ರೆ, ಕಂಟಿನ್ಯೂ ಮಾಡಿ ಬಂದ್ರೆ. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಪಕ್ಕಿಯಲ್ಲಿ ಕೈ ಹಾಕು, ಉಣ್ಣಲ್ಲಿ ಕೈ ಹಾಕಿ ನೋಡು ನೀನು, ಅದರ ಮುಟ್ ನೋಡು, ನಂಬವನಾಗಿರು, ನಂಬದವನಾಗಿರಬೇಡ ಅಂತೇನ್ ಮಾಡ್ತಾರೆ ಅಲ್ಲಿ, ಅದು ಹೇಳ್ತಾರೆ. ಅದಕ್ಕೆ ಏನ್ರಿ, ತೋಮಾಗ ಮಾತ್ರ ಇಲ್ಲಿ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಕಾಣಿಸ್ಕೊಂತಾರೆ. ಯಾಕೆ ನೋಡಿ, ಸತ್ಯವೇದದಲ್ಲಿ ತೋಮಾಗ ಮಾತ್ರ ಅದೇ ತರ ದೇಹದಲ್ಲಿ ಬಂದು ಕಾಣಿಸ್ಕೊಂಡು, ನೀನು ಉಣ್ಣಲ್ಲಿ ಮಾಡೋ, ನೀನು ಕೈ ಹಾಕಿ ನೋಡು, ಪಕ್ಕಿನ ಮುಟ್ಟೆ ಮಾಡ, ನೀನು ನೋಡು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕೆ ತೋಮಾಗ ಮಾತ್ರ ಹಿಂಗ್ ಕಾಣಿಸ್ಕೊಡ್ರು ಅಂತಂದ್ರೆ, ತೋಮ ಆ ನಂಬಿಕೆಗೆ ಕ್ಲಿಯರ್ ಕಂಡೀಷನ್ ಹಾಕ್ಬಿಡ್ತಾರೆ. ನೋಡ್ರಿ, ನಾನು ಪಕ್ಕೆಯಲ್ಲಿ ಹಾಕಿ ನೋಡೋ ತನಕ, ಉಣ್ಣನ್ನು ಮುಟ್ಟಿ ನೋಡೋ ತನಕ ನಾನು ನಂಬೋದೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಇವಾಗ ತೋಮ ಏನಪ್ಪಾ ಅಂದ್ರೆ ಒಬ್ಬ ಅಪೋಸ್ತಲಸ್ ರೀ. ಅವ್ರು ಸಾಮಾನ್ಯವಂತ ಶಿಷ್ಯನರಲ್ಲ ರೀ, ಅಪೋಸ್ತಲಸ್. ಅವ್ರ ಅಪೋಸ್ತಲಸ್ ಆಗಿರೋದ್ರಿಂದ ಕೆಲವೊಂದು ಪರ್ಟಿಕ್ಯುಲರ್ ಕೆಲಸಗಳನ್ನ ಅವ್ರು ಮಾಡ್ಬೇಕಾಗಿತ್ತು ರೀ. ಏನ್ ಕೆಲಸ ಮಾಡ್ಬೇಕಾಗಿತ್ತು ಅಂತಂದ್ರೆ, ಯೇಸು ಕ್ರಿಸ್ತ ಹೇಳ್ತಾರೆ, ಅಪೋಸ್ತಲಗಳಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು. ಏನ್ ಜವಾಬ್ದಾರಿ ಕೊಟ್ಟಿದ್ರು ಅಂತಂದ್ರೆ, ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಸುವಾರ್ತೆ ಸಾರಬೇಕು, ಮತ್ತೆ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಸಾಕ್ಷಿ ಕೊಡೋರಾಗಿರ್ಬೇಕಂತ ರೀ. ನೋಡಿ, ಓದೋಣ ಲೂಕ 24:46-48. ಪ್ರೇಮ ಸಿಸ್ಟರ್ ಓದಿ, ಲೂಕ್ 24 ಚಾಪ್ಟರ್ 46-48. ಕ್ರಿಸ್ತನು ಶ್ರಮೆಪಟ್ಟು ಪ್ರೇಮ ಸಿಸ್ಟರ್ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗ ಬನ್ನಿ, ನಿಮ್ ವಾಯ್ಸ್ ಕಟ್ ಆಗಿ. ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ
ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ನೋಡ್ರ, ಇವುಗಳ ವಿಷಯದಲ್ಲಿ ನೀವೇನಾಗಿದ್ದೀರಾ? ಸಾಕ್ಷಿ ಹೇಳೋಗಿದ್ರಿ. ಇವುಗಳ ವಿಷಯದಲ್ಲಿ ಯೇಸು ಕ್ರಿಸ್ತು ಸತ್ತಿ 3ನೇ ದಿನದಲ್ಲಿ ಪುನರುತ್ಥಾನ ಬಂದ್ರು ಅಂತ ಅಂದ್ಬಿಟ್ಟು ಇವುಗಳ ವಿಷಯದಲ್ಲಿ ನೀವೇನಾಗಿದ್ರೆ ಶಿಷ್ಯರುಗಳು ಸಾಕ್ಷಿಗಳಾಗಿದ್ರೆ ಅಂತಂದ್ರೆ ಈ ಶಿಷ್ಯರುಗಳ ಕೆಲಸ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತು ಸತ್ತಿ ಪುನರುತ್ಥಾನ ಆಗಿದ್ದಾರೆ 3ನೇ ದಿನದಲ್ಲಿ ಅಂದ್ಬಿಟ್ಟು ಎಲ್ಲಾರ್ಗೆ ಮಾಡ್ಬೇಕಂತ್ರಿ, ಸಾಕ್ಷಿ ಹೇಳ್ಬೇಕಂತ. ಇವಾಗ ತೋಮಾಗೆ ಡೌಟ್ ಇದ್ರೆ ಅವ್ರು ಹೆಂಗ್ ಹೇಳಕ್ ಸಾಧ್ಯ ಅಲ್ವರ? ಇವಾಗ ತೋಮಾಗ ಏನ್ ಮಾಡ್ಬೇಕು? ನಂಬಿಕೆನ ದೃಢಪಡಿಸ್ಬೇಕಾದ್ರೆ ಯೇಸು ಕ್ರಿಸ್ತು ಮಾಡ್ತಾರೆ. ತೋಮಾಗ್ ಮಾತ್ರ ಆ ಒಂದು ಇನ್ಸಿಡೆಂಟ್ ಅಲ್ಲಿ ಅದೇ ತರ ದೇಹದಲ್ಲಿ ಕಾಣಿಸ್ಕೊಂತಾರೆ. ಯಾಕಂದ್ರೆ ಇವರು ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಸುವಾರ್ತೆ ಸಾರಿ ಏನ್ ಮಾಡ್ಬೇಕ್ರಿ? ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಸಾಕ್ಷಿ ಹೇಳೋರಾಗಿರ್ಬೇಕು. ನೋಡಿ, ಅಪೋಸ್ಟಲ್ಸ್ ಆಗ್ಬೇಕು ಅಂದ್ರೆ ಕೆಲವೊಂದು ಕಂಡೀಷನ್ಸ್ ಇತ್ತು ರೀ. ಸುಮ್ಮನೆ ಹಂಗೆಲ್ಲ ರೀ. ಅಂದ್ರೆ ಏನ್ ಕಂಡೀಷನ್ಸು? ಓದೋಣ. ಅಪೋಸ್ಟಲ್ ಕೃತ್ಯಗಳು 1ನೇ ಅಧ್ಯಾಯ 21 ಮತ್ತು 22. ಅಮೃತ ಸಿಸ್ಟರ್ ಓದ್ಬೋದಾ? ಆದದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು ಅಂದನು. ಅಪೋಸ್ಟಲ್ಸ್ ಅಂದ್ರೆ ನಮ್ಮರು ಒಬ್ಬರು ಸಾಕ್ಷಿ ಹೇಳುವಾಗಿರ್ಬೇಕಂತ. ಯಾವ್ದ್ರ ಬಗ್ಗೆ? ಯೇಸು ಕ್ರಿಸ್ತನು ಯೋಹಾನನ ದೀಕ್ಷಾಸ್ನಾನ ತಗೊಂತಾರೆ ಗೊತ್ತಾ? ಅಲ್ಲಿಂದ ಹಿಡ್ದಿ ಯೇಸು ಕ್ರಿಸ್ತು ಶಿಲ್ವೆ ಮರಣ ಹೊಂದಿದ್ರು ಗೊತ್ತಾ? ಅಲ್ಲಿವರೆಗೂ ನಮ್ಮೊಂದಿಗೆ ಹೋಗ್ತಾ ಬರ್ತಾ ಇರಲು. ಏನು ಹೋಗ್ತಾ ಬರ್ತಾ ಇರಲು? ಇವರು ನಮ್ಮ ಮನೆಗೆ ತುಂಬಾ ಅವಾಗ ಹೋಗ್ತಾ ಬರ್ತಾರೆ ಅಂದ್ರೆ ಅರ್ಥ ಏನು? ತುಂಬಾ ಕ್ಲೋಸ್ ಆಗಿದ್ದಾರೆ ಅಂತ ಅರ್ಥ. ಹಂಗಾರೆ ಯೇಸು ಕ್ರಿಸ್ತನಿಗೆ ತುಂಬಾ ಕ್ಲೋಸ್ ಆಗಿರ್ಬೇಕ್ರಿ. ಇನ್ನೇನ್ ಡೌಟ್ ಗೊತ್ತಿರ್ಬೇಕು ಯೇಸು ಕ್ರಿಸ್ತನ ಬಗ್ಗೆ ಅಲ್ವರ? ಅದು ಮಾತಲ್ಲ, ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಸಾಕ್ಷಿ ಕೊಡೋರಾಗಿರ್ಬೇಕು ಅಂತ ಹೇಳ್ತಾರಂತೆ. ಅಂದ್ರೆ ಏನ್ರಿ? ಅಪೋಸ್ಟಲ್ಸ್ ಆಗ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಒಂದು ಜೀವಿತದಲ್ಲಿ ಅವ್ರು ಸೇವೆ ಮಾಡ್ಬೇಕಾರೆ ಅವ್ರ ಜೊತೆಗೆ ಏನಾಗಿರ್ಬೇಕು? ಎಲ್ಲ ಇನ್ಫಾರ್ಮೇಶನ್ ಅವರು ಡೈರೆಕ್ಟ್ ಆಗಿ ಕ್ರಿಸ್ತನಿಂದ ಕಲ್ತಿರ್ಬೇಕು. ಎರಡನೇದು, ಕ್ರಿಸ್ತನ ಪುನರುತ್ಥಾನ ನೋಡಿರ್ಬೇಕು. ಪುನರುತ್ಥಾನ ಬಗ್ಗೆ ಸಾಕ್ಷಿ ಕೊಡೋರಾಗಿರ್ಬೇಕು. ಇವಾಗ ತೋಮ ಒಬ್ಬ ಅಪೋಸ್ಟಲ್ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಪುನರುತ್ಥಾನ ಬಗ್ಗೆ ಡೌಟ್ ಇದ್ರೆ ಲೋಕದ ಕಟ್ಟೆ ಕಡೆ ಹೋಗಿ ಹೆಂಗ್ ಹೇಳಕ್ ಸಾಧ್ಯ? ಅದಕ್ಕೆ ಕ್ರಿಸ್ತನ್ ಏನ್ ಮಾಡ್ತಾನೆ ಬಂದ್ಬಿಟ್ಟು ಅವ್ರಿಗೆ ಸತ್ಯನ ಕೊಟ್ಟು ದೃಢಪಡಿಸೋದಕ್ಕೋಸ್ಕರ ಅದೇ ಬಂದು ಅವ್ರಿಗೆ ಕಾಣಿಸ್ಕೊಂಡು. ಯಾಕಂದ್ರೆ ಏನ್ ಮಾಡಿ ಅವ್ರು ಸತ್ಯದಲ್ಲಿ ದೃಢವಾಗಿರ್ಲಿ, ಪುನರುತ್ಥಾನ ಬಗ್ಗೆ ಹೋಗಿ ಏನ್ ಮಾಡಿ ಎಲ್ಲರಿಗೂ ಸಾಕ್ಷಿ ಹೇಳಿ ಅಂತ ಅಂದ್ಬಿಟ್ಟು ಅಲ್ವರ? ಅದಕ್ಕೆ ಯೇಸು ಕ್ರಿಸ್ತು ಯಾವಾಗಪ್ಪ ಬಂದ್ರು ಅಂದ್ರೆ ಡೋರೆಲ್ಲ ಲಾಕ್ ಆಗಿರ್ಬೇಕಾದ್ರೆ ಏನ್ ಮಾಡ್ತಾರೆ? ಸೆಂಟರ್ ಬಂದು ದಿಢೀರ್ ನಿಂತ್ಕೊಂಡು ಸಮಾಧಾನ ಅಂತ ಹೇಳ್ತಾರೆ. ಡೋರ್ ತೆಗ್ದಿರ್ಬೇಕಾರೆ ಬಂದ್ರ ಅಲ್ವರ? ಡೋರ್ ತೆಗ್ದಿರ್ಬೇಕಾರೆ ಬಂದ್ರೆ ದೇಹದಲ್ಲಿ ಬಂದ್ರು ಅಂತ ಹೇಳ್ಬೋದು. ಆದ್ರೆ ಆತ್ಮೀಕ ಶರೀರದಲ್ಲಿ ಬಂದಿರೋದ್ರಿಂದ ಯೇಸು ಕ್ರಿಸ್ತು ಡೋರ್ ಮುಚ್ಚಿರ್ಬೇಕಾದ್ರೆ ಏನ್ ಮಾಡಿದ್ರೆ ಸೆಂಟರ್ ಬಂದ್ಬಿಟ್ಟು ಅದೇ ತರ ದೇಹದಲ್ಲಿ ಏನಾಗ್ತಾರೆ ಅವರು ಕಾಣಿಸ್ಕೊಂತಾರೆ. ಇದು ಹೇಗ್ ಸಾಧ್ಯ? ಇದು ಹೇಗ್ ಸಾಧ್ಯ ಅಂತಂದ್ರೆ ಆತ್ಮೀಕ ಶರೀರದಲ್ಲಿರೋರು ಅವರು ಬೇರೆ ದೇಹನ ಧರಿಸ್ಕೊಂಡು ಏನ್ರಿ ಮನುಷ್ಯರಂತೆ ಮನುಷ್ಯರ ನಡುವೆ ಏನ್ ಮಾಡ್ಬೋದು? ಕಾಣಿಸ್ಕೊಬೋದು. ಹೆಂಗೆ ಅಂತಂದ್ರೆ ಬೈಬಲ್ ಅಲ್ಲಿ ದೇವದೂತರು ಮನುಷ್ಯನಿಗೆ ಕಾಣಿಸ್ಕೊಳೋದು ಎಷ್ಟೋ ಉದಾಹರಣೆಗಳೇನಾಗಿದೆ ಇದೆ ಅಲ್ವರ? ಅಬ್ರಹಾಮ್ ಮನೆಗೆ 3 ಜನ ದೇವದೂತರು ಏನ್ ಮಾಡ್ತಾರೆ? ಬರ್ತಾರೆ, ಬಂದು ಏನ್ ಮಾಡ್ತಾರೆ? ಊಟ ಮಾಡ್ಕೊಂಡು ಹೋಗ್ತಾರೆ ಅಲ್ವರ? ಸೋದೋಮ್ ಗೊಮೋರ ಹೋಗ್ತಾರೆ ಅಲ್ವರ? ಆಮೇಲೆ ಹಗಾರ್ಗೆ ಅಲ್ವರ ಆ ನೀರಿನ ಬುಗ್ಗೆ ನೋಡ್ಸಿದ್ಯಾರೋ? ಒಬ್ಬ ದೇವದೂತರ ಕಾಣಿಸ್ಕೊಂಡ್ರು. ಅವರು ಮನುಷ್ಯನ ತರ ಏನ್ ಮಾಡಿದ್ರು? ಕಾಣಿಸ್ಕೊಂಡ್ರು. ಅಬ್ರಹಾಮ್ ಕಾಣಿಸ್ಬೇಕಾದ್ರೆ ಯಾರೋ ಒಬ್ರು 3 ಮಂದಿ ಮನುಷ್ಯರು ಅಲ್ವರ ಕಾಣಿಸ್ಕೊಂಡೋ ತರ ಕಾಣಿಸ್ಕೊಂಡ್ರು. ಆಮೇಲೆ ಯಾಕೋಬ್ಗೆ ಏನ್ ಮಾಡ್ತಾರೆ? ಒಬ್ಬ ದೇವದೂತ ನೈಟ್ ಎಲ್ಲ ಹೊರಡ್ತಾರೆ. ಯಾವ ತರ ಓಡಾಡಿದ್ರು? ದೇವದೂತನ ವೇಷದಲ್ಲಿ ಹಾಕೊಂಡ ಮನುಷ್ಯನ ರೀತಿಯಲ್ಲಿ ಅಲ್ವರ? ಮನುಷ್ಯನ ರೂಪ ಧರಿಸ್ಕೊಂಡು ಮನೋಹ ಸ್ಯಾಮ್ಸನ್ ಅವ್ರ ತಂದೆ ಅಂದ್ರೆ ಬಲಿಪೀಠ ಮನೆ ಬಲಿ ಕೊಡ್ತಾ ಇರ್ತಾರೆ. ಆ ಬಲಿಯಲ್ಲಿ ಹಂಗೇನಾಗ್ತದೆ? ಹಿಂಗೆ ಅವರು ಹಂಗೆ ಮಯ ಹಾಕ್ಬಿಡ್ತಾರೆ ಅಂದ್ರೆ ಹಿಂಗೆ ಅಲ್ವರ? ಒಂದು ದೇವದೂತರಾಗಿರ್ಬೇಕಾರೆ ಮನುಷ್ಯನ ರೂಪ ಧರಿಸ್ಕೊಂಡು ಎಲ್ಲದಕ್ಕಿಂತ ಬ್ಯೂಟಿಫುಲ್ ಎಕ್ಸಾಂಪಲ್ ಅಂದ್ರೆ 3 ಲೋಕದ ಪಾಠದಲ್ಲಿ ಮೊದಲನೇ ಲೋಕ ಪಾಠ ಕೇಳಿದಿರಲ್ಲ? ಮೊದಲನೇ ಲೋಕದಲ್ಲಿ ಏನ್ ನೋಡ್ತೀರಿ? ದೇವದೂತರು ಏನ್ರಿ ಆತ್ಮೀಕ ಶರೀರದಲ್ಲಿರೋ ಮಾಂಸಿಕ ಶರೀರದಲ್ಲಿ ಬಂದು ಮನುಷ್ಯರ ನಡುವೆ ಕಾಣಿಸ್ಕೊಂಡು ಏನ್ರಿ ಆ ದೇಹದಲ್ಲಿ ಏನ್ ಮಾಡಿದ್ರು? ಇವರು ಪಾಪ ಮಾಡಿದ್ರು. ಭೂಲೋಕದ ಸ್ತ್ರೀಗಳ ಸಂಬಂಧ ಇಟ್ಕೊಂಡು ಇವ್ರಿಗೆ ಮಕ್ಳುಗಳನ್ನ ಹುಟ್ಟಿಸೋದಕ್ಕೆ ಶುರು ಮಾಡಿದ್ರು. ಅವರು ಪರಾಕ್ರಮಶಾಲಿಯಾಗಂತ ರಾಕ್ಷಸರಾಗಿ ಹುಟ್ಟರು ಅಂತ ಬೈಬಲ್ ನೋಡ್ತೀರಿ. ಹಂಗೆ ಈ ದೇವದೂತರು ಬೇಕಾದವಾಗ ಏನ್ರಿ ಮನುಷ್ಯರ ನಡುವೆ ಮಾಂಸಿಕ ಶರೀರದಲ್ಲಿ ಬರ್ಬೋದಾಗಿತ್ತು.
ಬೇಡ ಎಂದವಾಗ ಏನ್ರಿ ಮಾಡ್ಬೇಕಾಯ್ತಲ್ಲಿ ಆತ್ಮಿಕ ಶರೀರಕ್ಕೆ ರಿಟರ್ನ್ ಆಗ್ಬೇಕು. ಈ ಒಂದು ಆಶೀರ್ವಾದ ಆತ್ಮಿಕ ಶರೀರದಲ್ಲಿರೋಂಥವ್ರಿಗೆ ಏನಾಗಿದೆ ಇದೆ. ಅದಕ್ಕೆ ದಾನಿಯೇಲ್ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ, ಹಸುರಾಗಿ ಏನ್ ಮಾಡ್ತಾರೆ, ದೇವದೂತರು ಓಡ್ಬೋತಾರೆ. ಗಬ್ರಿಯೇಲನು ಮರಿಯಳಿಗೆ ಏನ್ರಿ ನೀನ್ ಗರ್ಭವತಿ ಆಗಿದೆ ಅಂದ್ಬಿಟ್ಟು ಗಬ್ರಿಯೇಲ್ ಏನ್ ಮಾಡ್ತಾನೆ ಬಂದು ಹೇಳ್ತಾನೆ. ಅದ್ರ ಹೆಂಗೆ ಮಾಂಸಿಕ ರೀತಿಯಲ್ಲಿ ಕಾಣಿಸ್ಕೊಂಡು ಮನುಷ್ಯ ತರ ಕಾಣಿಸ್ಕೊಂಡ್ರಿ. ಇದೇ ರೀತಿ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ದು ಆತ್ಮಿಕ ಶರೀರದಲ್ಲಿ. ಅದರ ಒಬ್ಬ ಏನ್ರಿ ಆತ್ಮಿಕ ಶರೀರದಲ್ಲಿ ಅಂತ ದೇವದೂತ ಯಾವ ರೀತಿ ಒಂದು ಆತ್ಮಿಕ ಶರೀರದಲ್ಲಿ ಇತ್ತರೋ ಆ ಒಂದು ಹಂತದಲ್ಲಿ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿ ಭೂಮಿಯ ವಾಯುಮಂಡಲದಲ್ಲಿ 40 ದಿನ ಇರ್ತಾರೆ. ಎಷ್ಟು ದಿನ ಇರ್ತಾರೆ? 40 ಡೇಸ್. ಅದರ 40 ಡೇಸ್ ನಂತರನೇ ಪರಲೋಕಕ್ಕೆ ಹೋಗಿ ದೇವ್ರ ಹತ್ರಕ್ಕೆ ಏನ್ ಮಾಡೋದು, ಇವರು ಬಲಿಯನ್ನು ಸಮರ್ಪಣೆ ಮಾಡ್ಬೇಕಾದ್ರೆ ದೇವರವ್ರಿಗೆ ಪವಿತ್ರಾತ್ಮದಿಂದ ಏನ್ರಿ ಸಭೆಗೆ ಆಶೀರ್ವಾದ ಮಾಡ್ತಾರೆ. ಯಾವಾಗ? ಪಂಚಾಶತಮ ದಿನದಲ್ಲಿ 50th ಡೇ. ಯಾಕೆ 50 ಡೇಸ್ ತಗೊಂಡ್ರು? ಯೇಸು ಕ್ರಿಸ್ತು ಭೂಮಿ ಲೋಕದಲ್ಲಿ 40 ಡೇಸ್ ಇರ್ತಾರೆ. 40 ಡೇಸು 11 ಟೈಮ್ಸ್ ಶಿಷ್ಯನಿಗೆ ಮಾಡ್ತಾರೆ, ಕಾಣಿಸ್ಕೊಂತಾರೆ ಅಲ್ವರ. ಅದಾದ್ಮೇಲೆ ಪರಲೋಕಕ್ಕೆ ಮಾಡಿ ಹೋಗೋದು. ಎಲ್ಲ ವಾಕ್ಯಗಳು ಏನಾಗಿದೆ ಇದೆ ಅಲ್ವರ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಈ 40 ಡೇಸ್ ಅಲ್ಲಿ ಯೇಸು ಕ್ರಿಸ್ತು 11 ಟೈಮ್ಸ್ ಕಾಣಿಸ್ಕೊತಾರೆ. ಗೊತ್ತಾ? ಯಾರಾದ್ರೂ 11 ಟೈಮ್ಸ್ ಓದಿದ್ದೀರಾ? ಕೈತ್ರಿ 11 ಟೈಮ್ಸ್ ಯಾರು ಓದಿದ್ರಿ? ಬ್ರದರ್ ನೀವು ನಮ್ಗೆ ಹೇಳ್ದಾಗ ಪಾಠ ಮಾಡಿದಾಗ ವೆರಿ ಗುಡ್ ಅದರ ವೆರಿ ಗುಡ್. ಓದಿದ್ರೆ ತುಂಬಾ ಸಂತೋಷ. ಇವಾಗ ಅದನ್ನ ಸ್ವಲ್ಪ ಏನ್ರಿ ರಿವೈಸ್ ಮಾಡೋಣ ನೋಡಿರ್ತೀನಿ. ಎಲ್ಲ ಗಮನ ಇಟ್ಟು ಕೇಳ್ರಿ. ಅದರ ಈ 11 ಟೈಮ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲಾ ಟೈಮಲ್ಲಿ ಯೇಸು ಕ್ರಿಸ್ತು ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡವ್ರು. ಎಲ್ಲಾ ಟೈಮಲ್ಲಿ ಒಂದೇ ತರ ಏನಾಗಿಲ್ಲ, ಕಾಣಿಸ್ಕೊಂಡಿಲ್ಲ. ಅದರ ಫಸ್ಟ್ ಎಕ್ಸಾಂಪಲ್ ಎಲ್ಲಿ? ಯೋಹಾನ 20ನೇ ಅಧ್ಯಾಯದಲ್ಲಿ ಏನ್ರಿ ನೋಡಿರ್ತೀನಿ. ಮರಿಯಾಳು ಸಮಾಧಿ ಹತ್ರ ಹೋಗ್ತಾರೆ. ಹೋದ್ರೆ ಅಲ್ಲಿ ಸಮಾಧಿ ಒಳಗಡೆ ಯೇಸು ಕ್ರಿಸ್ತನ ದೇಹ ಏನಾಗಿಲ್ಲ, ಇಲ್ಲ. ಯೇಸು ಕ್ರಿಸ್ತನ ದೇಹ ಇಲ್ದಿರೋದ್ ನೋಡ್ಬಿಟ್ಟು ಮರಿಯಾಳು ಹೊಡೋ ಅಂತ ಹೇಳಕ್ ಶುರು ಮಾಡ್ತಾರೆ. ನೋಡಿರ್ತೀನಿ. ಅವಾಗ ಏನಾಯ್ತು? ಯೋಹಾನ 20ನೇ ಅಧ್ಯಾಯ 13ನೇ ವಾಕ್ಯ ಓದ್ರಿ ಯಾರಾದ್ರು ಸೋದರಿಗಳು ಓದಿ. ಜಾನ್ ಚಾಪ್ಟರ್ 20 verse 13. ಓದಿ ಪ್ರಿಯ ಮಾಸ್ಟರ್. ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಹೇಳುತ್ತಿ ಎಂದು ಕೇಳಲು, ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ನೋಡ್ರ ಇದನ್ನು ಏನ್ರಿ ಅದಕ್ಕೆ ಏನ್ರಿ ಆತನ ಎಲ್ಲಿ ತೊಗೊಂಡೋಗಿ ನನ್ಗೆ ಗೊತ್ತಿಲ್ಲ ಸ್ವಾಮಿ, ದಯವಿಟ್ಟು ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಏನಾಯ್ತಂತೆ ಎಷ್ಟರ್? ಇದನ್ನು ಕೇಳಿ ತಿರುಗಿಕೊಂಡು ಏಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಏಸು ಅಂತ ಆಕೆಗೆ ತಿಳಿಯಲಿಲ್ಲ. ನೋಡ್ರ ಏ- ಏನ್ ಮಾಡ್ತಾರೆ? ನಿಧಾನ ಇಷ್ಟ ಒಂದೊಂದೇ ವಾಕ್ಯ ನಿಧಾನಕ್ಕೆ ನೋಡ್ಕೊಳ್ಳೋಣ, ಗಮನಿಸಿ ಎಲ್ಲರೂ. ಓಕೆ, ನಾನು ನೋಡಿರ್ತೀನಿ. ಏನಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂತಾರೆ. ಅವ್ರು ಯೇಸು ಕ್ರಿಸ್ತು ಅಂತ ಯಾರು ಗೊತ್ತಾಗಿಲ್ವಂತೆ, ಮನೆಯಲ್ಲಿ ಗೊತ್ತೇ ಆಗಿಲ್ವಂತೆ. ನೋಡಿರ್ತೀನಿ ಅಲ್ವರ. ಏನಮ್ಮ ಹುಡುಕ್ತಾ ಇದೆಯಾ ಅಂತ ನೋಡಿದ್ರೆ, ಅಯ್ಯೋ ನಮ್ಮ ಸ್ವಾಮಿ ಇಲ್ಲೇ ಇಟ್ಟಿದ್ರು ಸರ್, ಎಲ್ಲೋಗಿದೆ ಗೊತ್ತಿಲ್ಲ, ದಯವಿಟ್ಟು ನೀವೇನು ಎತ್ಕೊಳ್ಳೋದೇ ಕೊಟ್ಬಿಡಿ ಅಂತ ಹೇಳ್ತಾರೆ. ತಿರುಗಿ ನೋಡ್ತಾರೆ, ಯಾರು ನಿಂತಿರೋದ? ಏಸು. ಆದ್ರೆ ಏಸು ತರ ಏನಾಗಿಲ್ವಂತೆ, ಕಾಣಿಸಿಲ್ಲ. ಯಾಕಂದ್ರೆ ಗುರ್ತಿಡಕ್ಕೆ ಆಗಿಲ್ಲ. ಯಾಕಪ್ಪ? ಯಾಕಂದ್ರೆ ಯೇಸು ಕ್ರಿಸ್ತು ಆತರ ಬಂದಿಲ್ವಲ್ಲ ದೇಹದಲ್ಲಿ. ಇವಾಗ ತೊಮ್ಮ ಕಾಣಿಸ್ಕೊಂಡ್ರಲ್ಲ ದೇಹ ಏನ್ರಿ, ಹುಣ್ಣಿತ್ತು, ಇಲ್ಲಿ ಪಕ್ಕೆಯಲ್ಲಿ ಗಾಯ ಇತ್ತು, ಇದೇ ದೇಹದಲ್ಲಿ ಬಂದ್ರ? ಇಲ್ಲ ಅಲ್ವರ. ಸರಿ, ಬಟ್ಟೆ ಗಿಟ್ಟೆ ಹಾಕೊಂಡ್ಬಿಟ್ರೆ ವೇಷ, ಲುಕ್ಕು, ಫೇಸ್ ಹಂಗೆ ಇರ್ಬೇಕಂದ್ರೆ ಫೇಸು ಚೇಂಜು, ಎಲ್ಲ ಟೋಟಲ್ ಚೇಂಜು. ಯೇಸು ಕ್ರಿಸ್ತು ಅಂತಾನೆ ಕಾಣಿಸಿಲ್ಲ ಅಲ್ವರ. ಹೆಂಗ್ ಕಾಣಿಸಿದ್ರು? ಮತ್ತೆ ಮುಂದಕ್ಕೆ ಓದಿ ಇಲ್ಲಿ ಹೇಳ್ತಾರೆ ಹೆಂಗ್ ಕಾಣಿಸ್ಕೊಂಡ್ರಂತೆ. ಮುಂದಕ್ಕೆ ಓದಿ. ಯೇಸು ಆಕೆಯನ್ನು, ಅಮ್ಮ ಯಾಕೆ ಹೇಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು, ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ, ನನಗೆ ಹೇಳು, ನೋಡ್ರ ನಾನು ತೆಗೆದುಕೊಂಡು ಹೋಗುತ್ತೇನೆ. ನೋಡ್ರ ಏನ್ರಿ, ತೋಟಗಾರನ ನೆನ್ಸಿ ಯೇಸು ಕ್ರಿಸ್ತನ ಏನಂತ ನೆನ್ಸ್ಕೊಂಬಿಟ್ಟಿರು? ತೋಟಗಾರ ಅಂತ. ಹಂಗ ಯೇಸು ಕ್ರಿಸ್ತ ಹೆಂಗ್ ಹೋಯ್ತಾರೆ? ಲುಂಗಿ ಹಾಕೊಂಡು ಕಚ್ಚೆ ಕಟ್ಕೊಂಡು ಏನ್ರಿ ಒಂದು ಕುಡುಗೋಳ ತರ ಇಟ್ಕೊಂಡು, ಏನಮ್ಮ ಏನಾಯ್ತು, ಏನು ಸಮಾಚಾರ, ಯಾಕೆ ಏನ್ ನೋಡ್ತಿದ್ಯಾ ಅಂತ ಹಂಗ್ ಬಂದಿತ್ರಿ. ಯೇಸು ಕ್ರಿಸ್ತನ ತರ ಬಂದಿತ್ತಾರ? ಏನೋ ವೇಷ ಹಾಕೊಂಡು ಏನ್ರಿ ತೋಟಗಾರನ ತರ ಬಂದವ್ರೆ. ಲುಕ್ಕೇ ಚೇಂಜ್ ರೀ. ಅಂದ್ರೆ ಹಂಗ್ರೆ ಯೇಸು ಕ್ರಿಸ್ತನ ತರ ಬಂದಿಲ್ಲ. ಹಂಗ್ರೆ ಏನ್ ಪ್ರೂಫ್ ಅಂದ್ರೆ ಯೇಸು ಕ್ರಿಸ್ತು ಪುನರ್ತನಾಗಿದ್ದ ಆತ್ಮಿಕ ಶರೀರದಲ್ಲಿ ಡಿಫ್ರೆಂಟ್ ಇನ್ಸಿಡೆಂಟ್ ಅಲ್ಲಿ ಡಿಫ್ರೆಂಟ್ ವೇಷಗಳು ಧರಿಸ್ಕೊಂಡು ಏನ್ ಮಾಡ್ತಾರೆ ಇವರು? ಬರ್ತಾರೆ. ಹೆಂಗೆ ದೇವದೂತು ಬೇರೆ ಒಂದು ರೂಪದಲ್ಲಿ ಬರ್ತಾರಲ್ಲ, ಅದೇ ತರ ಯೇಸು ಕ್ರಿಸ್ತು ಇಲ್ಲಿ ತೋಟಗಾರನ ರೂಪದಲ್ಲಿ ಬರ್ತಾರೆ. ಸರಿ, ಮತ್ತೆ ಮರಿಯಾಳು ಕ್ರಿಸ್ತನ್ನ ಹೇಗ್ ಕಂಡಿಟ್ಕೊಂಡ್ರು? ಮುಂದಕ್ಕೆ ಕೇಳ್ತಾರೆ ನೋಡಿ, ಹೆಂಗ್ ಕಂಡಿಟ್ಕೊಂಡ್ರಂತ. ಓದಿಸ್ತಾರ. ಯೇಸು ಆಕೆಗೆ, ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು.
ನೋಡ್ರ, ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ. ಗುರುವೇ ಅಂತ. ಹೆಂಗ್ ಕಂಡಿಟ್ಕೊಂಡ್ರು? ಅವಾಗ ಯೇಸು ಮರಿಯಲ್ ನೋಡ್ಬಿಟ್ಟು ಮರಿಯಾಳೆ ಅಂತ ಹೇಳ್ತಾರೆ. ಆವಾಗ ಮರಿಯಲ್ ಕಂಡಿಟ್ಕೊಂಡ್ಬಿಡ್ತಾಳೆ, ಯಾರೇ ಇವ್ರು ಯಾರು, ನಮ್ಮ ಗುರು ಅಂತ ಅಂದ್ಬಿಟ್ಟು ರಬೋನಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ತಾಳೆ, ಏನ್ರಿ ತಪ್ಕೊಂಡ್ಬಿಡ್ತಾಳೆ ಗಟ್ಟಿಗೆ. ಅದ್ರ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಮುಂದಕ್ಕೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೋಡ್ರ, ನೀನು ನನ್ನ ಹೇಳ್ತಾರೆ ಸಹೋದರರ ಬಳಿಗೆ ಏ ಹೋಗಿ. ಎದ್ರು ಬೇಡ, ಹಿಡಿಬೇಡ, ನಾನು ಎಲ್ಲೂ ಹೋಗಲ್ಲ, ವರಿ ಮಾಡಿ ಇಲ್ಲೇ ಇರ್ತೀನಿ. ಇಲ್ಲಿ ಏನ್ ಹಿಡಿಕಂತೀಯ? ಯಾಕೆ ಇವ್ರು ಎಸ್ಕೇಪ್ ಆಗ್ಬಿಟ್ರಲ್ಲ ಸಮಾಧಿಯಿಂದ. ಇವ್ರು ತಿರ್ಗಿ ಬಿಟ್ರೆ ಎಸ್ಕೇಪ್ ಆಗ್ಬಿಡ್ತಾರೆ. ಏನ್ ಮಾಡ್ತಾರೆ, ಒಬ್ರು ಯೇಸು ಗಟ್ಟಿ ಹಿಡ್ಕೊಂಡ್ಬಿಡ್ತಾರೆ ನೋಡಿರ್ತೀನಿ. ಅಯ್ಯೋ ಸ್ವಾಮಿ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ, ಏನು ಇರ್ಬಿಡಮ್ಮ, ನಾನು ಎಲ್ಲೂ ಹೋಗಿಲ್ಲಮ್ಮ. ಇನ್ನೆಲ್ಲೂ ಹೋಗಿಲ್ಲ, ಪರಲೋಕಕ್ಕೆ ಹೋಗಿಲ್ಲ, ನನ್ನ ತಂದೆ ಬಳಿಗೆ ನಿಮ್ಮ ತಂದೆ ಬಳಿಗೆ ಹೋಗಿಲ್ಲ, ವರಿ ಮಾಡ್ಬಿಡಿ, ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಅಲ್ರ. ಹಂಗ್ರೆ ಯೇಸು ಕ್ರಿಸ್ತನ್ನ ಮರಿಯಾಳು ಹೆಂಗ್ ಕಂಡು ಹಿಡ್ಕೊಂಡ್ರು? ಕರಿಯಂತ ರೀತಿ ಅಲ್ವರ. ಈಗ ಮರಿಯಾಳನ್ನ ಹೆಂಗ್ ಕರೀತಾರೆ ಯೇಸು ಕ್ರಿಸ್ತ? ಯಾವಾಗ ಕರಿಬೇಕು ಅನ್ನೋ ಸ್ಟೈಲ್ ಇತ್ತಲ್ಲ, ಅದ್ರ ಹೆಂಗ್ ಕರೀತಾರೆ? ಮರಿಯಾಳೆ ಅಂತ ಒಂದು ಟೋನ್, ಒಂದು ಪರ್ಟಿಕ್ಯುಲರ್ ಸ್ಟೈಲ್ ಕರಿತಾರೆ ನೋಡಿ. ಆ ಸ್ಟೈಲಲ್ಲಿ ಕರೆದಿದ ತಕ್ಷಣ ಮರಿಯಾಳೆ ಮಾಡ್ಬಿಟ್ರು, ಅರೇ ನನ್ನ ಈ ತರ ಯಾರು ಕರಿಯಲ್ವಲ್ಲ, ಯಾರು ಕರೆಯೋದಿರೋ ಇವ್ರು ಬಂದ್ಬಿಟ್ಟು ನಮ್ಮ ಸ್ವಾಮಿನೇ ಅಂತ ಬಿಟ್ಟು ಮಾಡ್ತಾರೆ. ಕ್ಲೀನಾಗಿ ಕಂಡಿಟ್ಕೊಂತಾರೆ ನೋಡಿದ್ದೀನಿ. ಹೆಂಗೆ ಏನ್ರಿ ಅವ್ರು ಕಡಿಯಂತ ರೀತಿ. ಅದರ ಯೇಸು ಕ್ರಿಸ್ತನ ಸ್ಟೈಲ್ ಇದೆಯಾ? ಎಸ್. ಏನ್ರಿ ಅಮಿತಾಬ್ ಬಚ್ಚನ್ಗೆ ಒಂದು ಸ್ಟೈಲ್ ಇದೆ, ರಾಜ್ಕುಮಾರ್ ಅಣ್ಣವ್ರಿಗೆ ಒಂದು ಸ್ಟೈಲ್ ಇದೆ, ಶಾರುಖ್ ಖಾನ್ಗೆ ಒಂದು ಸ್ಟೈಲ್ ಇದೆ, ನಮ್ಮ ಕರ್ತಂಗೆ ಒಂದು ಸ್ಟೈಲ್ ಇಲ್ವಾ? ಅದರ ಕರಿಯೋ ರೀತಿ ಹೆಂಗಿರ್ತೈತಂತೆ, ಮರಿಯಳೆ ಅಂತ ಒಂದು ಪರ್ಟಿಕ್ಯುಲರ್ ಟೋನಲ್ಲಿ ಕರಿಬೇಕಾರೆ ಕರೆಕ್ಟಾಗಿ ಕಂಡಿಡ್ಕೊಂಡ್ಬಿಟ್ರು. ಇವ್ರು ಯಾರಂತ ಇವರು ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನು, ಒಡೆಯನೋ, ಯಜಮಾನನೋ, ಅಡೋನಿ, ಅದರ ರಬೋನಿ ಅಂತ ಏನ್ ಮಾಡ್ತಾರೆ, ಕ್ಲೀನಾಗಿ ಏನ್ ಮಾಡ್ತಾರೆ, ಗಟ್ಟಿಗೆ ತಪ್ಕೊಂಡ್ಬಿಡ್ತಾರೆ ಅದರ. ಅಂದ್ರೆ ಯೇಸು ಕ್ರಿಸ್ತು ಇಲ್ಲಿ ಕಾಣಿಸ್ಕೊಂಡಿದ್ದು ತೋಟಗಾರ ಅಂತಾರ. ಯಾಕಂದ್ರೆ ಅವ್ರು ಬೇರೆ ರೂಪದಲ್ಲಿ ಬಂದಿದ್ರು. ಇದನ್ನ ಕಂಡಿಡಿದಿದ್ದು ಹೇಗೆ ಅಂದ್ರೆ ಅವರು ಕರಿಯಂತ ಹೆಸರು ವಿಧದಲ್ಲಿ. ಓಕೆನಾ? ಸರಿ, ನೋಡಿ ನೆಕ್ಸ್ಟ್ ನೋಡೋಣ. ಎಲ್ಲಿ ಇದೇ ತರ ನೆಕ್ಸ್ಟ್ ಯೇಸು ಕ್ರಿಸ್ತು ಎಲ್ಲಿ ಕಾಣಿಸ್ಕೊತಾರೆ ಅಂದ್ರೆ, ಇಬ್ರು ಜನ ಇಮಾಸಿಗೆ ಏನ್ ಮಾಡ್ತಿರ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದರ ಏನ್ ಡಿಸ್ಕಸ್ ಮಾಡ್ತಿರ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಸತ್ತೋಗ್ಬಿಟ್ರಲ್ಲ, ಇವ್ರು ನಂಬ್ಕೊಂಡು ನಾವೆಲ್ಲ ಹಿಂದೆ ಎಲ್ಲ ಬಿಟ್ಬಿಟ್ಟು ಬಂದ್ರಲ್ಲ ಅಂತ ಇಬ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯೇಸು ಕ್ರಿಸ್ತು ಇವ್ರ ನಡುವೆ ಏನಾಗ್ತಾರೆ, ಜಾಯ್ನ್ ಆಗ್ತಾರೆ. ಯಾವಾಗ ಏನಾಯ್ತು ಓದ ನೋಡಿರ್ತೀರಿ. ಇಲ್ಲಿ ಮಹೇಶ್ವರ ಓದಿ ಲೂಕ 24ನೇ ಅಧ್ಯಾಯ 13 ಓದಿ ಬುಧರ್. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದರು. ನೋಡ್ರ, ಇವ್ರಿಬ್ರು ಹೋಗ್ತಾ ಇರ್ಬೇಕ್ರೆ ಯೇಸು ಕ್ರಿಸ್ತು ಜೊತೆಗೆ ಬಂದಂತೆ, ಅವ್ರ ಜೊತೆಗೆ ಹೋದ್ರಂತೆ. ನೋಡಿದ ತಕ್ಷಣ ಹೋಗಿತ್ತು, ಅಯ್ಯೋ ಸ್ವಾಮಿ, ಅಯ್ಯೋ ನೀವು ಪುನರ್ತನ ಆಗ್ಬಿಟ್ರಂತೆ. ಯೇಸು ಕ್ರಿಸ್ತನ ಮುತ್ತು ಕೊಡ್ಬೇಕಾಯ್ತಲ್ಲ ಗಟ್ಟಿ ತಪ್ಕೊಂಡು. ಗೊತ್ತ ಮಾಡಿದ್ರ? ಗೊತ್ತೇ ಆಗಿಲ್ವಂತರಿ ಇವ್ರು ಯೇಸು ಕ್ರಿಸ್ತ ಅಂತ. ನೋಡಿ ಕಂಟಿನ್ಯೂ ಮಾಡಿ ಹೆಂಗೆ. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ನೋಡ್ರ, ಅವರ ಕಣ್ಣು ಕಟ್ಟಿದ ಹಾಗಾಯಿತು. ನೋಡ್ರ, ಗುರುತನ್ನು ಹಿಡಿಲಿಲ್ಲ ರೀ, ಕಣ್ಣು ಕಟ್ಟಿದಂತೆ ಆಯಿತು. ಸರಿ, ಅದಕ್ಕೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾರೆ. ಏನಪ್ಪಾ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀರಾ ಅಂತ ನೋಡಿ ಕಂಟಿನ್ಯೂ ಮಾಡಿ ಹೆಂಗೆ. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ನೋಡ್ರ, ಅವಾಗ ಯೇಸು ಕ್ರಿಸ್ತ ಅವರಲ್ಲಿ ಒಂದ್ ನಿಮಿಷ ಬದ ಅವ್ರು ಮಾತಾಡಕ್ ಶುರು ಮಾಡ್ತಾರೆ. ಮಾತಾಡ್ಬೇಕು ಕಂಡಿಡ್ಬಿಟ್ರ ಅಂದ್ರೆ, ಇಲ್ಲ ರೀ, ಯೇಸು ಕ್ರಿಸ್ತು ಇಲ್ಲಿ ಮಾತಲ್ಲಿ ಕೂಡ ಕಂಡಿಡಿಯಕ್ಕಾಗಿಲ್ಲ, ಲುಕ್ಸ್ದಲ್ಲೂ ಕಂಡಿಡಿಯಕ್ಕಾಗಿಲ್ಲ. ಯಾಕಂದ್ರೆ ಈ ಸತಿ ತೋಟಗಾರಂತರ ಬಂದಿಲ್ಲ, ಈ ಸತಿ ಬೇರೆ ವೇಷದಲ್ಲಿ ಬಂದ್ಬಿಟ್ಟವ್ರೆ. ಯೇಸು ಕ್ರಿಸ್ತನ್ ತರನೇ ಏನಾಗ್ತಿಲ್ಲ, ಅವ್ರು ಕಾಣಿಸ್ತಾ ಇಲ್ಲ ಅಂತಾರೆ. ಮಾತು ಕೂಡ ಯೇಸು ಕ್ರಿಸ್ತನ್ ತರ ಇಲ್ವಂತಾರೆ. ಸರಿ, ಹಂಗೆ ಇಬ್ರು ಹೋಗ್ತಾ ಇರ್ತಾರಲ್ಲ, ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವ್ರ ಬಗ್ಗೆನೇ ತಗೊಂಡು ಇವ್ರ ಇಬ್ರಿಗೆ ಏನ್ ಮಾಡ್ತಾರೆ, ಬೈಬಲ್ ನಲ್ಲಿ ಇರೋಂಥ ಎಲ್ಲ ವಾಕ್ಯ ಹೇಳ್ಕೊಂಡು ಇವ್ರಿಗೆ ಕ್ಲಾಸ್ ತೊಗೊಳಕ್ ಶುರು ಮಾಡ್ತಾರೆ. ಇಲ್ಲಿ 25th ವರ್ಷದಿಂದ ಓದಿ, 25-26 ಅದರಲ್ಲಿ. ಆತನು ಅವರಿಗೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ತನ್ನ ಬಗ್ಗೆನೆ ತಾವೇ ಹೇಳಕ್ ಶುರು ಮಾಡೋರು. ಎಲ್ಲಿಂದ? ಮೋಸೆ ಗ್ರಂಥದಿಂದ ತಗೊಂಡು ಪ್ರವಾದಿಗಳು ಹೇಳಿದಂತ ಎಲ್ಲ ವಿಷಯಗಳನ್ನ ಹೇಳಕ್ ಶುರು ಮಾಡೋರು. ಏನ್ ಹೇಳ್ತಾರೆ, ಹೆಂಗ್ ಆರಂಭ ಮಾಡ್ತಾರೆ, ಎಲ್ಲ
ಮಂದ ಹೃದಯದವರೇ ಅಂತ ಯೇಸು ಕ್ರಿಸ್ತು ಅವ್ರಿಗೆ ಬೈಕ್ ಶುರು ಮಾಡ್ತಾರೆ. ಸರಿ, ಇಷ್ಟೆಲ್ಲ ಹೇಳಿದ್ಮೇಲೆ ಏನಾಗ್ತಾರೆ, ಇಮಾವು ಪಟ್ಟಣ ಆ ಥರ ಬರ್ತಾರೆ. ಅವಾಗ ಏನು ಮಾಡ್ತಾರೆ, ಇವರಿಬ್ರು ಇಮಾವು ಪಟ್ಟಣಕ್ಕೆ ಹೋಗ್ತಾರೆ. ಯೇಸು ಕ್ರಿಸ್ತು ಬಾ ಓಕೆ ಬಾ ಟಾಟಾ ಬಾಯ್ ಬಾಯ್ ಹಂಗೆ ಮುಂದಕ್ಕೆ ಹೋಗ್ತಿಂತೀವಿ ನಾವು, ಮುಂದಕ್ಕೆ ಹೋಗ್ತಾರೆ, ಆಕ್ಟಿಂಗ್ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಶಿಷ್ಯರು, ಅಯ್ಯೋ ಸ್ವಾಮಿ ಲೇಟ್ ಆಗೋಯ್ತು, ಇಷ್ಟೊತ್ತಿಗೆಲ್ಲ ಹೋಗ್ಬಿಡಿ ಕತ್ಲಾಗ್ಬಿಡ್ತಾರೆ, ಬನ್ನಿ ಸರ್ ನಮ್ಮ ಜೊತೆಗೆ ಬನ್ನಿ ಸರ್ ಅಂತ ಉಳ್ಕೊಳ್ಳಿ ಅಂತ ಬಲವಂತ ಮಾಡ್ತಾರೆ. ಬಲವಂತ ಮಾಡಿದವಾಗ ಏನು ಮಾಡ್ತಾರೆ ಯೇಸು ಕ್ರಿಸ್ತು, ಸರಿಯಪ್ಪ ನೀನು ಕರಿತಾ ಇದ್ದೀಯ ಅಂತ ಏನು ಮಾಡ್ತಾರೆ ಅಲ್ಲಿ ಅವರು ಅವ್ರ ಮನೆಗೆ ಅವ್ರ ಏನಂತಾರೆ ಇಮಾವು ಪಟ್ಟಣಕ್ಕೆ ಹೋಗ್ತಾರೆ. ಹೋಟ್ಲಿಗೆ ಏನು ಮಾಡ್ತಾರೆ, ಊಟಕ್ಕೆ ಕೂತ್ಕೊಂತಾರೆ. ನೋಡಿ ಎಲ್ಲಿ ವರ್ಸ್ 29. ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ನೋಡ್ರ, ಊರೊಳಗೆ ಹೋದ್ರಂತೆ. ಇವಾಗ ಏನ್ ಮಾಡ್ತಾರೆ, ಎಲ್ಲರೂ ಊಟಕ್ಕೆ ಕೂತ್ಕೊಂತಾರೆ. ಊಟಕ್ಕೆ ಕೂತ್ಕೊಬೇಕಾದ್ರೆ ಇಸ್ರೇಲಲ್ಲಿ ಒಂದು ಪದ್ಧತಿ ಇತ್ತು. ಏನ್ ಪದ್ಧತಿ ಅಂತಂದ್ರೆ, ಊಟಕ್ಕೆ ಕೂತ್ಕೊಂಡ್ಮೇಲೆ ಯಾರೋ ಒಬ್ರು ಹಿರಿಯರು ಏನ್ ಮಾಡ್ಬೇಕು, ಅಲ್ಲಿ ಪ್ರೇಯರ್ ಮಾಡ್ಬೇಕು. ಅದರ ಇವರು 3 ಮಂದಿಯಲ್ಲಿ ಹಿರಿಯರಾಗಿ ಇದ್ದಿದ್ದು ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತು. ಅದಕ್ಕೆ ಏನ್ ಮಾಡ್ತಾರೆ, ಬ್ರೆಡ್ ನ ಇವ್ರಿಗೆ ಆಫರ್ ಮಾಡ್ತಾರೆ. ಸರ್ ನೀವೇ ಪ್ರೇಯರ್ ಮಾಡಿ ನೀವು ಮುರಿದ್ಬಿಟ್ಟು ಕೊಡಿ ಅಂತ ಅಂದ್ಬಿಟ್ಟು ಅಲ್ಲರ. ಯಾಕಂದ್ರೆ ಇಸ್ರೇಲ್ ಅಲ್ಲಿ ಭೋಜನ ಪದ್ಧತಿ ಏನಾಗಿತ್ತು, ಇವಾಗ ನಾವೆಲ್ಲ ಮಾಡೋದಾ, ಊಟಕ್ಕೆ ಕೂತ್ಕೊಬೇಕಾದ್ರೆ ಊಟ ತಿನ್ನಕ್ಕಿಂತ ಮುಂಚೆ ಮಾಡ್ತೀವಿ, ದೇವರಿಗೆ ಪ್ರೇಯರ್ ಮಾಡಿ ಸ್ತೋತ್ರ ಮಾಡಿ ಮಾಡೋದು ಆಮೇಲೆ ನಾವು ಊಟ ಮಾಡೋದಲ್ವ. ಅದೇ ತರ ಏನಾಗಿತ್ತು ಅಲ್ಲಿ ಬ್ರೆಡ್ ಏನ್ ಮಾಡ್ತಾರೆ, ಬ್ರೆಡ್ ಹಾಕಲ್ಲ, ಬ್ರೆಡ್ ಊಟ, ಇನ್ನೇನಿಲ್ಲ ರೊಟ್ಟಿ, ಅದು ಮುರಿದ್ಬಿಟ್ಟು ಏನ್ ಮಾಡೋರು ತಿನ್ನೋರು. ಅದರ ಯೇಸು ಕ್ರಿಸ್ತು ವಯಸ್ಸಾದವರು ಅಂತ ಹೆಂಗ್ ಕಂಡಿಡಿಬೋದು ಅಂತಂದ್ರೆ, ಇಲ್ಲಿ ಇವ್ರ ಇಬ್ರಿಗೂ ಯೇಸು ಕ್ರಿಸ್ತು ಏನಂತ ಬೈತಾರೆ, ಎಲ್ಲಾ ಮಂದ ಹೃದಯದವರೇ, ಪ್ರವಾದಿಗಳು ಹೇಳಂತ ಮಾತನ ಕೇಳೋದಲ್ಲಿ ಏನ್ರಿ ಮಂದ ಹೃದಯದವರು ಅಂತ ಬೈತಾರೆ. ಯೋಚನೆ ಮಾಡಿರ್ತೀನಿ, ಯಾರ ಚಿಕ್ಕ ಹುಡುಗ ಬಂದು ಬೈದ್ರೆ ಅವರಿಬ್ರು ವಯಸ್ಸಾಗಿರೋರಾಗಿದ್ರೆ ಯಾರು ಕೇಳ್ತಾರಾ? ಇಲ್ಲ. ಅದು ವಯಸ್ಸಾಗಿರೋರು ಯಾರೋ ಬೈದ್ರೆ ಚಿಕ್ಕವರಿಗೆ ಏನ್ ಮಾಡ್ತಾರೆ, ಚಿಕ್ಕವರು ಸೈಲೆಂಟ್ ಆಗಿರ್ತಾರೆ. ಯಾಕೆ, ದೊಡ್ಡವರಪ್ಪ ಏನೋ ಒಂದು ಮಾತು ಹೇಳ್ತಾರೆ, ಹಿರಿಯರು ಕೇಳೋಣ ಅಂತ ಅಂದ್ಬಿಟ್ಟು. ಅದರ ಇಲ್ಲಿ ಇವರಿಬ್ರು ಚಿಕ್ಕ ವಯಸ್ಸಾಗಿರೋದ್ರಿಂದ ಯೇಸು ಕ್ರಿಸ್ತು ಒಂದು ಏನಂತಾರೆ ವಯಸ್ಸಲ್ಲಿ ಜಾಸ್ತಿ ಇರೋ ತರ ಏನ್ ಮಾಡೋರು ಇಲ್ಲಿ ಕಾಣಿಸ್ಕೊಂಡವ್ರೆ. ಅದಕ್ಕೆ ಯೇಸು ಕ್ರಿಸ್ತು ಬೈದ್ರು ಸರಿ, ಇವ್ರು ಏನ್ ಮಾಡೋರು, ಏನು ಮಾತಾಡಿದ್ರೆ ಅವ್ರು ಹೇಳೋದ್ನೆಲ್ಲ ಏನ್ ಮಾಡೋದು, ಸುಮ್ಮನೆ ಸೈಲೆಂಟ್ ಆಗಿ ಕೇಳೋರೆ. ಆದ್ರೆ ಯೇಸು ಕ್ರಿಸ್ತನ್ ಗೊತ್ತಾಗಿಲ್ಲ. ನೆಕ್ಸ್ಟ್ ಏನಾಯ್ತು, ಊಟಕ್ಕೆ ಕೂತ್ಕೊಬೇಕಾದ್ರೆ ಯೇಸು ಕ್ರಿಸ್ತು ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿ ಮುರಿತಾರೆ ನೋಡ್ರಿ. ಆ ರೊಟ್ಟಿ ಮುರಿದಿದ ತಕ್ಷಣ ಯಾವ ಸ್ಟೈಲಲ್ಲಿ ರೊಟ್ಟಿ ಮುರಿತಾ ಇದ್ರು ಅದೇ ಸ್ಟೈಲಲ್ಲಿ ರೊಟ್ಟಿ ಮುರಿಬೇಕಾದ್ರೆ ಇವರೇ ಯೇಸು ಕ್ರಿಸ್ತು ಅಂತ ಶಿಷ್ಯನಿಗೆ ಗೊತ್ತಾಗ್ಬಿಡ್ತಾರೆ. ಎಲ್ಲಿದೆ ವಾಕ್ಯ, ಅದರಲ್ಲೇ ಓದಿಂತೀನಿ ಎಲ್ಲಪ್ಪ ಅಂತಂದ್ರೆ 30ನೇ ವಾಕ್ಯ ಮತ್ತೆ 31ನೇ ವಾಕ್ಯ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಆಮೇಲೆ ಅವರು ಆತನ ಗುರುತನ್ನು ಹಿಡಿದರು, ಆತನು ಅವರ ಕಣ್ಣಿಗೆ ಮಾಯವಾದನು. ನೋಡ್ರ ಹೆಂಗ್ ಮಾಯ ಆಗ್ಬಿಟ್ರ, ಮಾಂಸಲಿದ್ ಮಾಯ ಆಗ್ಬಿಡ್ರ, ಆತ್ಮಿಕ ಶರೀರದಲ್ಲಿ ಮಾಯ ಆಗೋದಿಕ್ ಸಾಧ್ಯ. ಇಲ್ಲಿ ಬರ್ಬೇಕಾದ್ರೆ ಡಿಫ್ರೆಂಟ್ ವೇಷ ಹಾಕೊಂಡೆ ಬಂದ ನೋಡ್ತೀನಿ. ಯೇಸು ಕ್ರಿಸ್ತು ಅಂತ ಬಂದ, ತೋಟಗಾರ ಅಂತ ಬಂದಿಲ್ಲ, ಹೆಂಗೂ ಇಲ್ಲ ರೀ, ಟೋಟಲ್ ಡಿಫ್ರೆಂಟ್ ಲುಕ್, ವಯಸ್ಸಾದವ್ರ ತರ. ಯೇಸು ಕ್ರಿಸ್ತು ಪರ್ಟಿಕ್ಯುಲರ್ ಸ್ಟೈಲ್ ರೊಟ್ಟಿ ಮುರಿತಾ ಇದ್ರು ನೋಡ್ತೀನಿ. ಆ ಸ್ಟೈಲಲ್ಲಿ ಮುರಿದವಾಗ ಗೊತ್ತಾಗ್ಬಿಡ್ತೀವ್ರಿಗೆ ಇವ್ರು ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ. ಗೊತ್ತಾಗಿದ ತಕ್ಷಣ ಯೇಸು ಕ್ರಿಸ್ತ ಮುಂದೆ ಏನಾಗ್ಬಿಟ್ಟು ತಕ್ಕಂತ ಮಾಯ ಆಗ್ಬಿಟ್ಟಂತ ನೋಡಿ. ಇದು ಏನ್ ಪ್ರೂಫು ಅಂತಂದ್ರೆ, ಯೇಸು ಕ್ರಿಸ್ತು ಸತ್ತು ಪುನರುತ್ತನಾಗಿರೋದು ಆತ್ಮಿಕ ಶರೀರದಲ್ಲಿ ಬೇರೆ ಬೇರೆ ದೇಹಗಳನ್ನ ಧರಿಸ್ಕೊಳ್ಳೋಂಥ ಒಂದು ಶಕ್ತಿ ಇರೋಂಥ ಆತ್ಮಿಕ ಶರೀರದಲ್ಲಿ. ಇನ್ನೊಂದು ಇನ್ಸಿಡೆಂಟ್ ನೋಡ್ರಿ ಅಂತೀನಿ, ಎಲ್ಲಿದೆ ಅಂದ್ರೆ ಯೋಹಾನ 21ನೇ ಅಧ್ಯಾಯ 3-11 ಕೆಲವು ವಾಕ್ಯಗಳು ಮಾತ್ರ ನೋಡೋಣ. ಎಲ್ಲ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಶಿಷ್ಯರೆಲ್ಲ ಹೋಗ್ಬಿಟ್ಟು ದಡದಲ್ಲಿ ಕೂತಿರ್ತಾರೆ. ದಡದಲ್ಲಿ ಕೂತಿರ್ಬೇಕಾದ್ರೆ ಎಲ್ಲಾರ್ಗು ಬೇಜಾರಾಗ್ಬಿಡ್ತಾರೆ. ಏನಪ್ಪ ಯೇಸು ಕ್ರಿಸ್ತು ನಂಬಿದ್ರಿ, ನಾವು ರಾಜರುಗಳ ತರ ಇರ್ತೀರಿ, ಮಂತ್ರಿಗಳ ತರ ಇರ್ತೀರಿ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ಸ್ ಎಲ್ಲ ಕೂತಿರ್ತೀವಿ, ಚೆನ್ನಾಗಿ ಎಲ್ಲ ಇರ್ಬೋದು ಅಂತ ನಂಬ್ಕೊಂಡ್ರೆ ಯೇಸು ಕ್ರಿಸ್ತು ಸತ್ತೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಬೇಜಾರಾಗಿರ್ಬೇಕು. ಏನ್ ಮಾಡೋಣ ಅಂತಿರ್ಬೇಕಾದ್ರೆ ಎಲ್ಲ ಹಂಗೆ ಕೂತಿರ್ತಾರೆ. ಎಲ್ಲಾರ್ಗೂ ಆಸೆ, ನಮ್ ಕೆಲ್ಸಕ್ಕೆ ಹೋಗ್ಬೇಡ ಪಾಪ ಅಂತ ಅಂದ್ಬಿಟ್ಟು. ಅರೆ ಯಾರು ಹೋದ್ರೆ ಎಲ್ಲಿ ನಮ್ಗೆ ಕರ್ತನ ಬೇಜಾರು ಮಾಡ್ಕೊಂಡ್ಬಿಡ್ತಾರ ಅಂತ ಅಂದ್ಬಿಟ್ಟು, ಎಲ್ಲಿ ಒಬ್ಬೊಬ್ರಿಗೆ ಹರ್ಟ್ ಆಗ್ಬಿಡ್ತಾರ ಅಂದ್ಬಿಟ್ಟು ಎಲ್ಲ ಸೈಲೆಂಟ್ ಆಗಿ ಮಕ್ಕ ನೋಡ್ಕೊಂಡ್ ಕೂತವ್ರೆ. ಪೇತ್ರ ಏನ್ ಮಾಡ್ತಾರೆ, ಹಿಡಿದಿ ಅಂತ ಹೇಳ್ಬಿಟ್ಟು ನಾವು ಹೋಯ್ತೀನಪ್ಪ ಮೀನ್ ಹಿಡಿಯಕ್ಕೆ ಅಂತ ಹೊಡಿತಾರೆ. ಮಿಗ್ದವ್ರಲ್ಲಿ ಏನ್ ಮಾಡ್ತಾರೆ, ಹೌದೌದು ನಾವು ಬರ್ತೀನಿ ಅಂತ ಏನ್ ಮಾಡ್ತಾರೆ, ಫುಲ್ ಇಡೀ ಗ್ಯಾಂಗು ಮೀನ್ ಹಿಡಿಯಕ್ ಹೋಗ್ಬಿಡ್ತಾರೆ. ಎಲ್ಲಿ ನೋಡ್ರಿ ಅಂತೀನಿ, ಯೋಹಾನ 21:3ನೇ ವಾಕ್ಯ ಓದಿ. ಓದಿ ರಮೇಶ್ ಬ್ರದರ್. ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಎಂದರು. ಅವರು ಹೊರಟ ದೋಣಿಯನ್ನು ಹತ್ತಿದರು, ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು ನೋಡ್ರ
ಇಲ್ಲಿ ನೋಡ್ರಿ ಏನ್ ಮಾಡಿದ್ರಂತಲ್ಲಿ, ರಾತ್ರಿ ಎಲ್ಲ ಮೀನ್ ಹಿಡಿದ್ರಂತೆ, ಒಂದ್ ಮೀನೇ ಹೇಳುವಂತೆ ಸಿಕ್ಕಿಲ್ವಂತೆ. ಏಸು ಕೃಷಿ ಮಾಡೋದು ದಡ್ದತ್ತ ನಿಂತವ್ರೆ. ಈ ಶಿಷ್ಯನ್ರು ಏಸು ಕೃಷ್ಣನ ಕಂಡಿಡ್ಬಿಟ್ರಾ? ಇಲ್ಲ, ಕಂಡಿಡಕ್ಕಾಗಿಲ್ಲ. ದಡದತ್ತ ನಿಂತವ್ರೆ, ಅವ್ರು ಏಸು ಕೃಷ್ಣನ್ ಗುರುತೇ ಹಿಡಿಯಕ್ಕಾಗಿಲ್ಲ ರೀ ಅಂತೀನಿ ಏಸು ಕೃಷ್ಣ ಹತ್ರ. ಸರಿ, ಏಸು ಕೃಷ್ಣ ಏನ್ ಮಾಡ್ತಾರೆ, ಶಿಷ್ಯನ್ರ ಹತ್ರ ಒಂದು ಕ್ವಶನ್ ಕೇಳ್ತಾರೆ. ಏನ್ ಕ್ವಶನ್ ಕೇಳ್ತಾರೆ? 5ನೇ ವಾಕ್ಯ ಹೋದ್ರಿ ಸೋದರಿಗಳು, ಹೋದ್ರಿ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೇ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯ್ತು. ನೋಡ್ರ, ಆಗ ಇವಾಗ ಏನ್ ಮಾಡ್ತಾರೆ, ಏಸು ಕೃಷ್ಣ ಏನ್ ಮಾಡ್ತಾರೆ, ಮೀನ್ ಸಿಕ್ಕಿಲ್ಲ, ಈ ಕಡೆ ಹಾಕಪ್ಪ ಅಂತ ಹಾಕಿದ ತಕ್ಷಣ ರಾಶಿ ರಾಶಿ ಮೀನ್ ಸಿಕ್ತಂತೆ. ಇವಾಗ ಇದೇ ತರ ಇನ್ಸಿಡೆಂಟ್ ಬೇರೆ ಎಲ್ಲರೂ ಆಗಿದ್ಯಾ? ಸೇಮ್ ಇದೇ ತರ ಮೀನ್ ಸಿಕ್ಕಿರಲ್ಲ, ಬಲೆ ಹಾಕು ಅಂತ ಹೇಳ್ತಾರೆ, ರಾಶಿ ರಾಶಿ ಮೀನ್ ಸಿಗ್ತಾರೆ. ಇದೇ ತರ ಶಿಷ್ಯನರ ಜೀವಿತದಲ್ಲಿ ಯಾವಾಗಾರ ಇದಕ್ಕಿಂತ ಮುಂಚೆ ಆಗಿದ್ಯಾ? ಆಗಿದೆ ಬ್ರದರ್. ಎಸ್, ಯಾವಾಗ? ಯೇಸು ಕ್ರಿಸ್ತನು ಮೊದಲನೇದಾಗಿ ಶಿಷ್ಯರನ್ನು ಮಾಡ್ಕೊಳ್ಳಿಕ್ಕೆ ಸಂದರ್ಭ. ವೆರಿ ಗುಡ್. ಅದಕ್ಕೆ ಬೈಬಲ್ ಓದ್ಬೇಕು ಅಂತ ಹೇಳಿದ್ರೆ ಕರೆಕ್ಟ್. ಫಸ್ಟ್ ಟೈಮ್ ಶಿಷ್ಯನ ಕರಿಬೇಕಾದ್ರೆ ಇದೇ ತರ ನಡೀತದೆ ಇನ್ಸಿಡೆಂಟ್. ಇವಾಗ ಶಿಷ್ಯನಿಗಳಿಗೆ ಏನಾಗ್ಬಿಡ್ತು, ಫ್ಲಾಶ್ ಬಂದ್ಬಿಡ್ತು. ಇವ್ರು ಯಾರಾಗಾರೆ, ನಮ್ಮ ಕರ್ತನು ಅಂತ ಇಲ್ಲಿ ಸನ್ನಿವೇಶದ ಮುಖಾಂತರ ಕಂಡಿಡ್ಕೊಂತಾರೆ. ನೋಡಿ, ನೆಕ್ಸ್ಟ್ ವಾಕ್ಯ ಓದಿ ಬರೋದು, ನೆಕ್ಸ್ಟ್ ಕಂಟಿನ್ಯೂ ಮಾಡಿ, 7th ವರ್ಸ್. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ್ ಪೇತ್ರನು ಕೇಳಿ, ಮೈ ಮೇಲೆ ಬಟ್ಟಿನದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ನೋಡ್ರ, ಇವಾಗ ಶಿಷ್ಯನ್ ಹೇಳ್ತಾರೆ, ಸ್ವಾಮಿ ಅಂತ ಹೇಳಿದ ತಕ್ಷಣ ಪೇತ್ರ ಹೆಂಗ್ ಹಿಡಿತಂತೆ ಮೀನ, ಬಟ್ಟೆನೇ ಹಾಕಿಲ್ಲ ನೋಡಿರ್ತೀನಿ. ಅಯ್ಯೋ ಸ್ವಾಮಿನ ಇನ್ ನನಗೇ ಬೈಯೋದು, ಇದನ್ನೆಲ್ಲ ಕೊಂಡು ಮೀನ್ ಹಿಡಿತಾ ಇದೀನಿ ಅಂತ ಅಂದ್ಬಿಟ್ಟು ಸೀರೆ ಮಾಡ್ತಾರೆ, ಸಮುದ್ರದಲ್ಲಿ ಧುಮುಕ್ಬಿಡ್ತಾರೆ. ಏನೋ ಮಾತಾಡಲ್ಲ ರೀ, ಯಾರು ಮಿಟ್ಟಿಕ್ ಅನ್ನಲ್ಲ. ಅದರ ಏನ್ ಮಾಡ್ತಾರೆ ನೋಡಿರ್ತೀನಿ. ನೆಕ್ಸ್ಟ್ ಎಲ್ಲಾನ ಏನ್ ಮಾಡ್ತಾರೆ, ಮೀನ್ಗಳನ್ನ ತಗೊಂಬರ್ತಾರೆ. ಎಲ್ಲಿ 11th ವರ್ಸ್ ಓದಿಂತೀನಿ. 11th ವರ್ಸ್, ಒಂದ್ ನಿಮಿಷ 11th ವರ್ಸ್ ಬೇಡ, 12th ವರ್ಸ್ ಓದಿಂತೀನಿ. 12th ವರ್ಸ್ ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರು ಧೈರ್ಯ ಮಾಡಲಿಲ್ಲ ರೀ. ಹಂಗಾರೆ ಏಸು ಕ್ರಿಸ್ತು ತರನೇ ಕಾಣಿಸಿಲ್ಲ, ಲುಕ್ಕೇ ಬೇರೆ, ಎಲ್ಲಾ ಬೇರೆ. ಆದ್ರೆ ಏಸು ಕ್ರಿಸ್ತನ ನೀವು ಅಂತ ಯಾರು ಪ್ರಶ್ನೆ ಮಾಡಕ್ ಹೋಗಿಲ್ಲ. ಯಾಕೆ ಗೊತ್ತಾ? ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತು ಇವ್ರು ಕ್ರೈಸ್ಟೇ ಅಂತ ಅಂದ್ಬಿಟ್ಟು, ಅಲ್ವರ? ಯಾರು ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಕೂತ್ಬಿಟ್ಟ ನೋಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ. ಯೇಸು ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆಯೇ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದೆದ್ದು ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು ಇದು 3ನೇ ಸಾರಿ. ಎಷ್ಟನೇ ಸತಿ? 3ನೇ ಸಾರಿ. ನೋಡ್ರ, ಹಂಗಂದ್ರೆ ಎಲ್ಲಾ ಸತಿ ಯೇಸು ಕ್ರಿಸ್ತು ಶಿಷ್ಯನ ಕಾಣಿಸ್ಕೊಳ್ಬೇಕಾರೆ ಬೇರೆ ಬೇರೆ ಇನ್ಸಿಡೆಂಟು, ಬೇರೆ ಬೇರೆ ಟೋನು, ಬೇರೆ ಬೇರೆ ಸ್ಟೈಲು. ಅದರ ಎಲ್ಲಾರ್ಗೂ ಸ್ಟೈಲ್ ಇರ್ಬೇಕಾದ್ರೆ ನಮ್ಮ ಗುರುಗಳಿಗೂ ಒಂದು ಸ್ಟೈಲ್ ಇಲ್ವಾ? ಅದರ ಸೂಪರ್ ಇವ್ ರಾಜಾದಿ ರಾಜ. ಅದರ ಹಂಗಿರ್ಬೇಕಂದ್ರೆ ಇವ್ರ ಸ್ಟೈಲೇ ಬೇರೆ. ಅದರ ಹಂಗಾರೆ ಏನ್ ಮಾಡೋರೆ, ಎಲ್ಲಾ ರೀತಿಯಲ್ಲಿ ನಮ್ಗೆ ಏನಪ್ಪ ಕ್ಲಿಯರ್ ಆಗಿ ಪ್ರೂವ್ ಮಾಡಿ ನೋಡ್ಸೋರು ಕ್ರೈಸ್ಟ್ ಅಂತಂದ್ರೆ ಅವ್ರ ಆತ್ಮಿಕ ಶರೀರದಲ್ಲಿ ಪುನರ್ತನಾಗಿರೋದು. ಆತ್ಮಿಕ ಶರೀರದಲ್ಲಿರ್ಬೇಕಾದ್ರೆ ಬೇರೆ ಬೇರೆ ದೇಹನ ಧರಿಸ್ಕೊಂಡ್ಬರ್ಬೋದಾಗಿತ್ತು. ತೋಮಾಗೆ ವಿಶ್ವಾಸ ಕಮ್ಮಿ ಇರೋದ್ರಿಂದ ಆ ದೇಹದಲ್ಲಿ ಬರಲಿಲ್ಲ ರೀ. ಚೆನ್ನಾಗಿ ನೋಡ್ಲಿ, ಆ ದೇಹದಲ್ಲಿ ಬರಲಿಲ್ಲ, ಆ ದೇಹನ ಬಲಿಯಾಗಿ ಕೊಟ್ಬಿಟ್ರು. ಅದೇ ಥರದ್ದು ಒಂದು ದೇಹದಲ್ಲಿ ಬಂದು ತೋಮಗೆ ಕಾಣಿಸ್ಕೊಂತಾರೆ. ಅದರ ಎಲ್ಲ ಏನ್ ಅನ್ಕೊಂಡ್ಬಿಟ್ಟಾರೆ ಅಂದ್ರೆ ಯೇಸು ಕ್ರಿಸ್ತು ಹಂಗೇ ಸುತ್ತಿ ಹಂಗೆ ಅದೇ ದೇಹದಲ್ಲಿ ಎಲ್ಗೋಗ್ಬಿಟ್ರು, ಸೀದಾ ಪರಲೋಕಕ್ಕೆ ಹೋಗ್ಬಿಟ್ರು. ಪರಲೋಕಕ್ಕೆ ಯೇಸು ಕ್ರಿಸ್ತನ ಇವಾಗ ಕೈನಲ್ಲಿ ಆಣಿ ಮಾರ್ಕ್ಸ್ ಇನ್ನೂ ಇದೆ ರೀ, ಕಾಲಲ್ಲಿ ಉಣ್ಣು ಮಾರ್ಕ್ಸ್ ಇದೆ, ತಲೆಯಲ್ಲಿ ಮುಳ್ಳಿನ ಕಿಟ್ಟಿನ ಮಾರ್ಕ್ಸ್ಗಳು ಹಂಗೆ ಇದೆ ಅಂತೆ. ಅದರ ಯೋಚನೆ ಮಾಡಿರ್ತೀನಿ, ಲಿಟ್ರಲ್ ಆಗಿ ಹಿಂಗಿರಕ್ಕೆ ಸಾಧ್ಯ ಅನ್ರಿ? ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ ರೀ? ಹಿಂಗೆ ತಗೊಂಬಿಟ್ಟ ಅಂತಂದ್ರೆ ಎಷ್ಟೋ ಭಕ್ತರುಗಳು ಪರಲೋಕದಲ್ಲಿ ಇರೋರೆಲ್ಲ ಹೆಂಗಿರ್ತಾರೆ ಇವತ್ತು? ಸ್ಟೇಫನ್ಗೆ ಕಲ್ಲು ಹೊಡೆದು ಸಾಯಿಸಬಿಟ್ರು, ಎಲ್ಲ ಉಣ್ಣು. ಹಂಗೆ ಸ್ಟೇಫನ್ ಇವತ್ತು ಪರಲೋಕ ಹಿಂಗೆ ಮೈಲ ಉಣ್ಣ ಇರ್ತಾರ. ಪೇತ್ರಂಗೆ ಉಲ್ಟಾ ಪಲ್ಟಾ ಶಿಲ್ವೆ ಮೇಲೆ ನೇತಾಕ್ಬಿಟ್ರಿ. ಅದರ ಹಂಗಾರೆ ಪೇತ್ರಗೂ ಈ ಥರ ಆಣೆಗಳಿರ್ತಾರ. ಅಪೋಸ್ಟ್ಲ್ ಪೌಲ್ ತಲೆ ಕಡ್ದು ಬಿಟ್ರು. ಹಂಗಾರೆ ಅಪೋಸ್ಟ್ಲ್ ಪೌಲ್ಗೆ ಪರಲೋಕದಲ್ಲಿ ಹಿಂಗೆ ಸ್ಟಿಚಸ್ ಇರ್ತಾರೆ. ಇಲ್ಲಿ ಏನಪ್ಪ ಅದು ಹೊಲ್ಗೆ ಅಂದ್ರೆ, ಸಾರ್ ನಾನು ಕಡ್ಬಿಟ್ಟಲ್ಲ ಸಾರ್, ಅದೇನಿಲ್ಲ ಈ ಥರನ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೆಸರುಗಳೇ, ಈ ರಕ್ತ ಮಾಂಸದಲ್ಲಿ, ಈ ಶರೀರದಲ್ಲಿ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಬೈಬಲ್ ಹೇಳ್ತಾರೆ, ಹೋದ್ರಿ
ಒಂದನೇ ಕುರಿತ 15:50, 1ನೇ ಕುರಿತ 15ನೇ ಅಧ್ಯಾಯ 50ನೇ ವಾಕ್ಯ. ಪ್ರೇಮ ಸಿಸ್ಟರ್ ಓದ್ತೀರಾ? ಹಾ ಬ್ರದರ್. First Corinthians 15 chapter 50th verse. ಸಹೋದರರೇ, ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ನೋಡ್ರ, ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಆಗೋದಿಲ್ಲ ರೀ. ಅಲ್ಲರ ರಕ್ತ ಮಾಂಸ ಪರಲೋಕ ರಾಜ್ಯ ಸೇರಕ್ಕೆ ಸಾಧ್ಯ ಇಲ್ಲ. ಈ ದೇಹದಲ್ಲಿ ಪರಲೋಕಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ನಾವು ಸುಟ್ಟು ಭಸ್ಮ ಆಗ್ಬಿಡ್ತೀರಂತೆ. ಅದರ ಏನ್ರಿ, ಅದ್ರಲ್ಲಿ ಪ್ಲೇನಲ್ಲಿ ಸ್ಪೇಸ್ ಶಟ್ಲಲ್ಲಿ ಸ್ವಲ್ಪ ದೂರವರೆಗೂ ಹೋಗ್ಬೋದು. ಪರಲೋಕ ಹೋಗಕ್ಕೆ ಸಾಧ್ಯನೇ ದೇಹದಲ್ಲಿ ಇಲ್ಲ ರೀ. ಕರ್ತನಲ್ಲಿ ಆತ್ಮಿಕ ಶರೀರ ಬೇಕು. ಅದಕ್ಕೆ ಹೇಳಿದ್ದು ಕ್ರಿಸ್ತನು ಆತ್ಮಿಕ ಶರೀರ ಕೊಡ್ತೀನಿ ನಮಗೆ ಅಂತ ಅಂದ್ಬಿಟ್ಟು. ಅಲ್ಲರ ಸರಿ, ಆತ್ಮಿಕ ಶರೀರ ಕ್ರಿಸ್ತನಿಗೆ ಅವರು ಪುನರ್ತನಾಗಿದ್ದು ಅಂದ್ರೆ ಮತ್ತೆ ಸಮಾಧಿಯಲ್ಲಿ ದೇಹ ಇರ್ಲಿಲ್ವಲ್ಲ. ಎಷ್ಟೋ ಜನ ಅದಕ್ಕೇನ್ ಮಾಡ್ತಾರೆ, ದೇಹ ಇರ್ಲಿಲ್ವಲ್ಲ ಅದಕ್ಕೆ ಏನ್ಬಿಡ್ತು ದೇಹದಲ್ಲೇ ಪುನರ್ತನ ಅಂತ ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ನಾವು ಕನ್ಕ್ಲೂಷನ್ ಮಾಡ್ಬಿಟ್ಟು ದುಡುಕ್ಬಾರ್ದು. ಸಮಾಧಾನವಾಗಿ ಬೈಬಲ್ನ ಸ್ವಲ್ಪ ಹುಡುಕಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹುಡುಕಿ ಓದ್ಬೇಕು. ಯೇಸು ಕ್ರಿಸ್ತನ ದೇಹ ಏನಾಯ್ತು? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 27ನೇ ವಾಕ್ಯ. ಯಾರು ಹೋದ್ರೆ ಅಪೊಸ್ತಲ ಕೃತ್ಯಗಳು 2:27. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಳ್ಳುವುದಿಲ್ಲ. ನೋಡ್ರ, ಪ್ರಿಯನಿಗೆ ಕೊಳೆಯುವಂತ ಅವಸ್ಥೆ ನೋಡಗೊಳಿಸುತ್ತಿಲ್ಲ. ಯೇಸು ಕ್ರಿಸ್ತನ ದೇಹ ನಮ್ಮ ಎಲ್ಲಾರ ದೇಹ ತರ ಕೊಳೆಯುವಂತ ಅವಸ್ಥೆ ನೋಡ್ಲಿಲ್ಲ. ಯಾಕಂದ್ರೆ ಪಾಪ ಸಂಬಳ ಮರಣ. ಅವರ ಪಾಪನೇ ಮಾಡದಿರೋರು ಪರಿಶುದ್ಧವಾಗಿರೋ ಅವ್ರ ದೇಹ ಯಾವತ್ತೂ ಕೊಳೆಯಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ದೇಹ ಏನಾಯ್ತು? ದೇಹ ಅಲ್ಲೇ ಇದ್ದಿ ಕ್ರಿಸ್ತನ ಪುನರ್ತನಾಗಿದ್ರೆ ಶಿಷ್ಯನುಗಳಿಗೆ ನಂಬಿಕೆ ಬರ್ತಾ ಇರಲಿಲ್ಲ. ಅದಕ್ಕೆ ದೇವ್ರ ಏನ್ ಮಾಡಿದ್ರು ಅಂದ್ರೆ ಆ ದೇಹನ ಅಲ್ಲಿ ಬಿಡ್ಲಿಲ್ಲ. ಆದ್ರೆ ಅದೇ ದೇಹದವ್ರಿಗೆ ಪುನರ್ತನ ಮಾಡ್ಲಿಲ್ಲ. ಪುನರ್ತನ ಮಾಡಿದ ಆತ್ಮಿಕ ಶರೀರ. ಅದಕ್ಕೆ ಹಲವಾರು ಪ್ರೂಫ್ಗಳ ಮುಖಾಂತರ ಇದು ನೋಡಿದಿರಿ. ಸರಿ, ಮತ್ತೆ ದೇಹ ಏನಾಯ್ತು? ದೇಹನ ದೇವರು ಎಲ್ಲೋ ಒಂದ್ ಕಡೆ ಇಟ್ಟವ್ರೆ. ಎಲ್ಲಿ ಅಂತ ನಮಗ್ ಗೊತ್ತಿಲ್ಲ. ಹೇಗೆ ಅಂತಂದ್ರೆ ನೋಡ್ರಿ, ಇದೇ ತರ ಒಬ್ರು ದೇಹನ ದೇವರು ಸಮಾಧಿ ಮಾಡ್ತಾರೆ. ಆದ್ರೆ ಎಲ್ಲಿ ಸಮಾಧಿ ಮಾಡಿದ್ರು ಅಂತ ದೇವ್ರು ಯಾರಿಗೂ ಹೇಳಲಿಲ್ಲ. ಯಾರ ದೇಹ ಅದು? ಮೋಸೆ. ಎಸ್. ಮೋಸೆ ಬ್ರದರ್. ಪರವಾಗಿಲ್ಲಪ್ಪ, ನೀವೆಲ್ಲ ಬೈಬಲ್ ಓದ್ತೀರಂತ ಅರ್ಥ. ಮೋಸೆಯ ದೇಹ ದೇವ್ರು ಎಲ್ಲಿ ಸಮಾಧಿ ಮಾಡಿದ್ರು ಅಂತ ಅಂದ್ಬಿಟ್ಟು ದೇವ್ರು ಬೈಬಲಲ್ಲೇ ರೆಕಾರ್ಡ್ ಕೊಡ್ಲಿಲ್ಲ. ಯಾಕೆ ಗೊತ್ತಾ ಕೊಡ್ಲಿಲ್ಲ? ಏನಾರ ಮೋಸೆ ಸಮಾಧಿ ಮಾಡಿದ್ ಎಲ್ಲಿ ಅಂತ ಅಂದ್ಬಿಟ್ಟು ಜನಗಳಿಗೆ ಗೊತ್ತಾಗಿದ್ರೆ ಸೇತಾನು ಮೋಸೆ ಶವಾನ ಉಪಯೋಗಿಸ್ಕೊಂಡು ಆ ಕಾಲದಲ್ಲಿ ಏನ್ ಕಟ್ಬಿಟ್ಟಿರೋನು? ಮೆಕ್ಕ ಮದಿನ ಕಟ್ಬಿಟ್ಟಿರೋನು. ಗೊತ್ತಾ ನಿಮ್ಗೆ? ಗೊತ್ತಿಲ್ಲ? ವಾಕ್ಯ ಇದೆ ನೋಡಿಸಿ ತೊಳ್ರಿ ಅಂತೀನಿ. ಯೂದನ ಪತ್ರಿಕೆಗೆ ಬನ್ನಿ. ಯೂದದಲ್ಲಿ 9ನೇ ವಾಕ್ಯ ಹೋದ್ರಿ. ಜೂಡ 9ನೇ ವಾಕ್ಯ, ಪ್ರಕಟಣೆಗಿಂತ ಮುಂಚೆ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ನೋಡ್ರ, ಏನ್ರಿ, ಮೋಸೆ ಶವದ ವಿಷಯವಾಗಿ ವಾಗ್ವಾದ ಮಾಡೋದು. ಸೇತ ಬಂದ್ಬಿಟ್ಟು ನೋಡಿರ್ತೀನಿ, ಮೋಸದೆ ಎತ್ಕೊಂಡು ಹೋಗ್ಬಿಡ್ತೀನಿ, ಕೊಡು, ನಾನು ಏನ್ ಮಾಡ್ತೀನಿ, ಜನಗಳಿಗೆಲ್ಲ ಪೂಜೆ ಮಾಡಿಸ್ಬಿಡ್ತೀನಿ ಅಂತ ಬಿಟ್ಟಿರೋ ಜನಗಳು. ಇಸ್ರೇಲ್ ಜನಗಳು ಏನ್ ಮಾಡಿದ್ರು? ಅವಾಗ ಹಾಕ್ಬಿಟ್ಟಿರೋ ಸಮಾಧಿ ಎಲ್ಲ ಮಾಡ್ಬಿಟ್ಟು. ಅಲ್ವರ, ಅದಕ್ಕೆ ದೇವ್ರ ಚಿತ್ತ ಅಲ್ಲ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ? ಅವ್ನ ದೇಹನ ಬಿಡ್ಲಿಲ್ಲ. ಅವ್ರು ದೇಹ ಏನಂತ ನಮ್ಗೆ ಗೊತ್ತಿಲ್ಲ, ಎಲ್ಲೋದ್ರು ಗೊತ್ತಿಲ್ಲ. ಇದೇ ತರ ಕ್ರಿಸ್ತನ್ ದೇಹನ ಬಿಡ್ಲಾರಿ. ಬಿಟ್ಟಿದ್ರೆ ಇವತ್ತೇನ್ ಮಾಡಿದ್ರು ಎಲ್ಲ ಕ್ರೈಸ್ತವ್ರು? ಆ ದೇಹಕ್ಕೆ ಎಲ್ಲ ಪೂಜೆ ಮಾಡೋದು ಶುರು ಮಾಡಿದ್ರು. ಇವಾಗ ಗೋವಾಲ್ ಹೋದ್ರೆ ಸೆಂಟ್ ಝೇವಿಯರು ಇನ್ನ ದೇಹ ಹಂಗೆ ಇಟ್ಟವ್ರು. ಏನಕ್ಕೆ? ಅಯ್ಯೋ, ಉಗುರಂಗೆ ಬೆಳಿತೈತೆ, ಕೂದ್ಲಂಗೆ ಐತೆ, ಫ್ರೆಶ್ ಆಗಿದೆ. ಯಾಕಂದ್ರೆ ಅದು ದೇವರ ಭಕ್ತನ ದೇಹ ಅಂತ. ಇವ್ರ ದೇಹನೇ ಹಿಂಗೆ ಇಟ್ಟಿದ್ದು ಪೂಜೆ ಮಾಡ್ಬೇಕಾರೆ ಇನ್ನೇನ್ ಸುಖ ದೇಹ ಇಟ್ಟಿರಿ ಏನ್ ಮಾಡಿರೋರು? ಎಲ್ಲ ಕ್ರೈಸ್ತವ್ರು ವಿಗ್ರಹಾರ್ಧನೆ ಹೇಳ್ಬಿಟ್ರು. ಸೇತಾನ್ ಕೆಲಸನೇ ಇದ್ರಿ. ಅದಕ್ಕೆ ಅದನ್ನ ಏನಂದ್ರೆ ಆ ಥರ ಕೆಲಸ ಆಗ್ಬಾರ್ದು ಅಂದ್ಬಿಟ್ಟು ದೇವರು ಆ ದೇಹನ ಎಲ್ಲ ಒಂದ್ ಕಡೆ ಇಟ್ಟರು. ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ ಅಲ್ವರ. ಆ ಒಂದು ದೇಹನ ಕ್ರಿಸ್ತನ್ ರಾಜ್ಯದಲ್ಲಿ ಏನಾಯ್ತು ಅಂತ ನಮ್ಗೆ ಇನ್ಫಾರ್ಮೇಶನ್ ಏನ್ ಮಾಡ್ತಾರೆ? ದೇವ್ರು ಕೊಡ್ತಾರೆ. ಇವಾಗ ನಮ್ಗೆ ಬೈಬಲನ್ನು ಕೊಟ್ಟಿಲ್ಲ. ನಮಗೆ ಬೇಡದಿರೋ ವಿಚಾರ ಅದು. ಅಲ್ವರ, ನಮ್ಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ದೇಹ ಕೊಳೆಯಂತ ಅವಸ್ಥೆ ನೋಡಿಲ್ಲ ಅಷ್ಟೇ. ಪುನರ್ತನಾಗಿದ್ದ ಆತ್ಮಿಕ ಶರೀರ. ಯಾಕಂದ್ರೆ ರಕ್ತ ಮಾಂಸ ಪರಲೋಕ ರಾಜ್ಯ ಸೇರಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದಕ್ಕೆ ಇಸ್ರೇಲ್ ಜನಗಳು ದೇಹ ಹೆಂಗ್ ಗೊತ್ತಾ ಮಾಡೋರು? ತುಂಬಾ ಕಾಪಾಡೋರ್ರಿ. ಯಾಕೋಬಿನ ದೇಹ
ಯೋಸಫಿನ ದೇಹ, ಲಾಜರು ಸತ್ವನ ದೇಹ ಎಲ್ಲ ಏನ್ ಮಾಡಿದ್ರು, ಎಲ್ಲ ಬ್ಯಾಂಡೇಜ್ ಹಾಕಿ ಇಡ್ತಾ ಇದ್ರೆ, ಯಾಕೆ ಗೊತ್ತಾ? ಅವ್ರಿಗೆಲ್ಲ ಏನ್ ಅಭಿಪ್ರಾಯ ಇತ್ತು ಅಂದ್ರೆ ದೇಹ ಇದ್ರನೇ ಪುನರ್ತನದಲ್ಲಿ ಬರ್ತದೆ ಅಂತ. ಆಕ್ಚುಲಿ ಅದು ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಮಾಡಿದ್ದು ನಾವು ತುಂಬಾ ಆತ್ಮ ಕ್ಲಾಸಲ್ಲಿ ಡೀಟೇಲ್ ಆಗಿ ನೋಡಿದ್ರಿ. ದೇಹ ಚಿದ್ರಿ ಆದ್ರೂ ಸರಿ, ದೇವರು ಹೊಸ ದೇಹ ಕೊಡ್ತಾರೆ ಅದರ. ಇದು ಏನಾಗಿರಲ್ಲ ಅಂದ್ರೆ ಶಿಷ್ಯರುಗಳಿಗೆ ಇನ್ನ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, ದೇಹ ಎಲ್ಲ ಪ್ರಿಸರ್ವ್ ಮಾಡೋಂಥ ಕಾನ್ಸೆಪ್ಟ್ ಬಂದಿತ್ತು ಅಲ್ವರ. ಸರಿ, ಯೇಸು ಕ್ರಿಸ್ತು ಪುನರ್ತನ ಆಗ್ಬೇಕಾದ್ರೆ ಅದಕ್ಕೆ ದೇವರು ಅಲ್ಲಿ ದೇಹನೇ ಮಾಡಲಿಲ್ಲ, ಬಿಡ್ಲಿಲ್ಲ. ಅವ್ರು ಪುನರ್ತನ ಆಗಿದ್ದು ಆತ್ಮಿಕ ಶರೀರ. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರಲ್ಲ, ಆತ್ಮಿಕ ಶರೀರದಲ್ಲೇ ಆತ್ಮಿಕ ದೇಹದಲ್ಲಿ ಹುಟ್ಟಿರೋನು ಹೆಂಗಿರ್ತಾನಂತೆ? ಯೋಹಾನ 3:8 ಓದಿ. ಹೇಳ್ತಾರಲ್ಲ, ಯೋಹಾನ 3:8. ಹಾ, ಓದ್ರಿ ಯಾರು ಜಲ್ದಿ. ಎಲ್ಲಿ ಅಮೃತ ಎಷ್ಟರ್ ಓದಿ. ಯೋಹಾನ 3:8 ಓದಮ್ಮ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ನೋಡ್ರ, ಆತ್ಮನಿಂದ ಹುಟ್ಟವನ್ನೆಲ್ಲ ಹೆಂಗಿರ್ತಾರಂತಾರೆ? ಹೆಂಗಿರ್ತಾರಂತ ಅವರು? ಅವರ ಗಾಳಿಯಂತೆ. ಕಣ್ಣಿಗೆ ಕಾಣಿಸಲ್ಲ, ಸಪ್ಪಳ ಮಾತ್ರ ಕೇಳಿಸ್ತಿ. ಎಲ್ಲಿಂದ ಹೋಗ್ತಾರೆ ಎಲ್ಲಿಂದ ಬರ್ತಾರೆ ಗೊತ್ತಾಗಲ್ಲ. ಏಸು ಕ್ರಿಸ್ತು ಪುನರ್ತನಾಗಿ ಇದನ್ನೇ ಪ್ರೂವ್ ಮಾಡಿ ನೋಡ್ತಿದ್ದು. ನಾನು ಆತ್ಮಿಕ ಶರೀರದಲ್ಲಿ ಹುಟ್ಟಿದ್ದೀನಿ, ಗಾಳಿ ತರ ಇದ್ದೀನಿ, ಡೋರೆಲ್ಲ ಲಾಕ್ ಆಗಿರ್ಬೇಕಾದ್ರೆ ಬರ್ತೀನಿ, ಎಲ್ಲಿಂದ ಹೋಗ್ತೀನಿ ಎಲ್ಲಿಂದ ಬರ್ತೀನಿ ಗೊತ್ತಾಗಲ್ಲ, ಸಪ್ಪಳ ಮಾತ್ರ ಕೇಳಿಸಿರ. ಪ್ರತ್ಯಕ್ಷತೆ ಆದರೆ ಮಾತ್ರ ಏನಾಗುತ್ತೆ, ಕನ್ನಡಕ್ಕೆ ಸಾಧ್ಯ ಬರ್ತಿಲ್ಲ, ಕನ್ನಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏಸು ಕ್ರಿಸ್ತು ಪುನರ್ತನಾಗಿರೋದು ಆತ್ಮಿಕ ಶರೀರದಲ್ಲಿ. ಅದು ಇವತ್ತಿರೋದು ಯೇಸು ಕ್ರಿಸ್ತು ಎಂತ ಶರೀರ ಗೊತ್ತಾ? ಅದು ಬಂದ್ಬಿಟ್ಟು ಆತ್ಮಿಕ ಶರೀರ. ಇವತ್ತು ಇನ್ನ ಏನ್ರಿ, ಇನ್ನ ಸೂರ್ಯನ್ಕಿಂತ ಒಳಪಾಗಿರಂತ ದೈವಿಕ ಸ್ವಭಾವದಲ್ಲಿ ಯೇಸು ಕ್ರಿಸ್ತು ಏನಾಗಿದ್ದಾರೆ ಇವತ್ತಿದ್ದಾರೆ. ಅದಾಗಿದ್ದು ಆತ್ಮಿಕ ಶರೀರ. ಇವತ್ತಿರೋದು ಏನ್ರಿ? ಇವತ್ತಿರೋದು ದೈವಿಕ ಸ್ವಭಾವ ಅಂತಾರೆ. ಎಲ್ಲಿದೆ? ಹಿಬ್ರಿಯರ್ ಬಂದಂತ ಪತ್ರಿಕೆ ನೋಡಿ, ಇವಾಗ ನೋಡಿಸ್ತೀನಿ. ಯೇಸು ಕ್ರಿಸ್ತು 40 days ಏನ್ ಮಾಡಿದ್ರು ಅಂತ ನೋಡಿ. ಹೀಬ್ರೂಸ್ 1st chapter 3rd verse. ಹೀಬ್ರೂಸ್ 1:3 ಓದಿ. ಓದ್ರಿ. ಈತನು ದೇವರ ಪ್ರಭಾವದ ಪ್ರಕಾಶವೂ ಆತನ ತತ್ವದ ಮೂರ್ತಿಯೂ ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ನೋಡ್ರ, ಎಷ್ಟು ಕ್ಲಿಯರ್ ಆಗಿದೆ ಅಂತ. ಪಾಪ ವೃದ್ಧಿ ಮಾಡಿದ ಮೇಲೆ ಉನ್ನತ ಲೋಕಕ್ಕೇರಿ ಏನ್ರಿ, ಪರಲೋಕದಲ್ಲಿ ದೇವರ ಬಲಗಡೆ ಮಾಡಿ ಕೂತ್ಕೊಳ್ಳೋಂತ ಅಲ್ವರ. ಹಂಗಾರೆ 40 days ಭೂಮಿಯ ವಾತಾವರಣದಲ್ಲಿದ್ರು, ವಾಯುಮಂಡಲದಲ್ಲಿದ್ರು. ಅದಾದ್ಮೇಲೆ ಪರಲೋಕಕ್ಕೆ ಹೋಗಿ ದೇವರ ಬಲಗಡೆ ಕೂತಿದ ಮೇಲೆನೆ ಇವಾಗ ಯೇಸು ಕ್ರಿಸ್ತು ದೇವ್ರಿಗಿರಂತ ಒಂದು ಸ್ವಂತ ಸ್ವಭಾವದಲ್ಲಿ ಅವ್ರಿಗಿದ್ದಾರೆ. ಹೆಂಗಿದ್ದಾರೆ ಅಂದ್ರೆ ಏನ್ರಿ, ದೇವರ ಒಂದು ಪ್ರಕಾಶದಲ್ಲಿದ್ದಾರೆ ಅಲ್ವರ. ಅದಕ್ಕೆ ನೋಡಿ ಹೇಳ್ತಾರೆ ಹೆಂಗಿದ್ದಾರೆ ಅಂತ ಅವರು. ಅಲ್ಲೇ ನೋಡೋಣ, ಒಂದ್ ನಿಮಿಷ ರೀತಿ ನೋಡಿಸ್ತೀನಿ. ಎಲ್ಲಿ ಅಂತಂದ್ರೆ ಇನ್ನೂ ಸತಿ ಓದ್ರಿ. 3ನೇ ವಾಕ್ಯದಲ್ಲೇ ಬರ್ತಾರೆ. ಓದಿ ಇಷ್ಟು 3ನೇ ವಾಕ್ಯ ಇನ್ನೊಂದು ಸತಿ. ಹೀಬ್ರೂಸ್ ಯಾರು ಓದ್ರಿ ದಯವಿಟ್ಟು ಜಲ್ದಿ. ಹೀಬ್ರೂಸ್ 1:3. ಈತನ ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವು ನೋಡ್ರ, ಆಗಿತ್ತು. ಅಲ್ಲಿ ಬಂತಲ್ಲ ಏನಂದ್ರೆ ತತ್ವದ ಮೂರ್ತಿಯು ಅಲ್ವರ. ಏನ್ರಿ, ತತ್ವದ ಮೂರ್ತಿ ನೋಡಿ, ಎಕ್ಸ್ಪ್ರೆಸ್ ಮೇಸ್ರಿ. ಉನ್ನತ ಮೇಘಮಂಡಲಕ್ಕಿಂತ ಉನ್ನತವಾಗಿರಂತ ಒಂದು ಸ್ವಭಾವದಲ್ಲಿ ಇವತ್ತು ಯೇಸು ಕ್ರಿಸ್ತನಾಗಿ ಹೊರಟಿದ್ದಾರೆ. ಯಾವ ತರ ಇದ್ರೆ ಗೊತ್ತಾ? 1 ತಿಮೋಥಿ 6:16 ಓದ್ರಿ. 1ನೇ ತಿಮೋಥಿ 6:16. ಯಾರಾದ್ರು ಓದ್ರಿ. 1ನೇ ತಿಮೋಥಿ 6:16. ಎಲ್ಲಿ? ಅಮೃತ ಸಿಸ್ಟರ್, ಎಜ್ರಾ ಬ್ರದರ್, ಮಹೇಶ್ ಬ್ರದರ್. ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ನೋಡ್ರ ಮನುಷ್ಯರಲ್ಲಿ ಹೆಂಗಂತಿದ್ದಾರೆ ಇವಾಗ, ಅಗಮ್ಯ ಅಂತ ಬೆಳಕಿನಲ್ಲಿ ವಾಸ ಮಾಡಂತಾರೆ. ಅದರ ತಾನೊಬ್ಬನೇ ಅಮರತ್ವನು ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಮನುಷ್ಯರಲ್ಲಿ ಯಾರೋ ನೋಡಕ್ಕಲ್ಲ ಅಂತ ಒಂದು ಪ್ರಕಾಶದಲ್ಲಿ ಯೇಸು ಕ್ರಿಸ್ತು ಇರ್ತದೆ. ಈ ಪ್ರಕಾಶದಲ್ಲಿರೋಂಥ ಯೇಸು ಕ್ರಿಸ್ತು ಅಪೊಸ್ತಲ ಪೌಲ್ಗೆ ಕಾಣಿಸ್ಕೊಂತಾರೆ. ಕಾಣಿಸಿದ ತಕ್ಷಣ ಅವ್ರ ಕಣ್ಣು ಏನಾಯ್ತಂತೆ, ಕಣ್ಣೇ ಹೊಟ್ಟೋಯ್ತಂತೆ. ಯಾಕಂದ್ರೆ ಮಧ್ಯಾಹ್ನ ಸೂರ್ಯನ್ಕಿಂತ ಹೊಳಪಾಗಿ
ಕ್ರಿಸ್ತನ ಏನಾಗಿದ್ರಂತೆ ಇದ್ರಂತೆ. ನೋಡಿ ವಾಕ್ಯ ಓದೋಣ. 1 ಕೊರಿಂಥ 15:8 ಓದ್ರಿ. 1 ಕೊರಿಂಥ 15:8 ಓದ್ರಿ ಯಾರಾದ್ರು. 1 ಕೊರಿಂಥ 15:8. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದಂತಿರುವ ನನಗೂ ಕಾಣಿಸಿಕೊಂಡನು. ನೋಡ್ರ, ಕಟ್ಟ ಕಡೆಯಲ್ಲಿ ಯಾರಿಗಂತ ಕಾಣಿಸ್ಕೊಳೋದು? ಅಪೊಸ್ತಲ ಪೌಲ್ಗೆ ಕಾಣಿಸ್ಕೊಂಡ್ರು ಅಲ್ಲರ. ಹೆಂಗೆ? ಅಪೊಸ್ತಲ ಕೃತ್ಯಗಳು 26:13 ಹೆಂಗಿತ್ತಂತೆ ನೋಡಿ, ಒಂದು ಓದೋಣ. ಓದ್ರಿ. ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನೋಡ್ರ, ಸೂರ್ಯನ ಹೊಳಪಿಗಿಂತ ಹೆಚ್ಚಾದ ಹೊಳಪಿನಲ್ಲಿ ಕ್ರಿಸ್ತನಿರುತ್ತೆ. ಮಧ್ಯಾಹ್ನ ಯೋಚನೆ ಮಾಡಿ, ಬೆಳಗ್ಗೆ ಹೊತ್ತು ಸೂರ್ಯ ನೋಡೋಕ್ಕಲ್ಲ. ಮೊಟ್ಟ ಮಧ್ಯಾಹ್ನ ತಲೆ ಮೆತ್ತಿಗಿರ್ಬೇಕು ಸೂರ್ಯ. ಕಣ್ಣೆತ್ತು ನೋಡಿರ್ತೀನಿ, ನೋಡೋಕ್ಕಾಯ್ತದ? ಕಣ್ಣೇನಾಗ್ಬಿಡ್ತಾವೆ ಒಂದು 2 ನಿಮಿಷ ಹಂಗೆ ಬ್ಲ್ಯಾಂಕ್ ಆಗ್ಬಿಡ್ತಾವೆ ನೋಡ್ತೀನಿ. ಈ ತರ ಮಹಿಮೇಲಿರಂತ ಕ್ರಿಸ್ತನ್ ನೋಡ್ಬಿಟ್ಟು ಅಪೊಸ್ತಲ ಪೌಲ್ ಕಣ್ಣೇನಾಯ್ತು? ಹೊರಟೋಯ್ತರಿ. ಇವತ್ತು ಕ್ರಿಸ್ತನು ಈ ಮಹಿಮೇಲಿರೋದು ಯೋಚನೆ ಮಾಡಿ. ಕ್ರಿಸ್ತನು ಇದೇ ಮಹಿಮೇಲಿ 2ನೇ ಬರಿಕೆಯಲ್ಲಿ ಬಂದ್ರೆ ಎಲ್ಲಾರ ಕಣ್ಗಳು ಹೋಯ್ತವ, ತೆರಿತವ? ಎಲ್ಲಾರ ಕಣ್ಗಳು ಹೊಟ್ಟೋಗ್ಬಿಡ್ತಾರ್ರಿ ಅಲ್ವರ. ಅದಕ್ಕೆ ಕ್ರಿಸ್ತನ್ನ ಏನ್ರಿ ಈ ನಮ್ಮ ಕಣ್ಣಿದೆಲ್ಲ ನಾರ್ಮಲ್ ಕಣ್ಣಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ ಅಲ್ವರ. ಮತ್ತೆ ಹಂಗಾರೆ ಯೇಸು ಕ್ರಿಸ್ತನ ಹೆಂಗ್ ನೋಡೋದು ಅಲ್ವರ? ಇದಕ್ಕೆ ಇನ್ನೊಂದು ಭಾಗ ಇದೆ. ಏನಂದ್ರೆ ಯೇಸು ಕ್ರಿಸ್ತು ಹಂಗಾರೆ ಹೇಗ್ ಬರ್ತಾರೆ, ಯೇಸು ಕ್ರಿಸ್ತು ನಾವು ಹೆಂಗೆ ಕಂಡುಹಿಡಿಯೋದು ಅಂತಂದ್ಬಿಟ್ಟು ಈ ಭಾಗದಲ್ಲಿ ನಾವು ಬಹು ಸ್ಪಷ್ಟವಾಗಿ ಏನ್ ಮಾಡ್ತೀರಿ ಅದರ ಅದಲ್ಲಿ ನೋಡ್ತೀರಿ ಅಲ್ವರ. ಹೇಗೆ ಯೇಸು ಕ್ರಿಸ್ತು ಬರ್ತಾರೆ ಅಂತಂದ್ಬಿಟ್ಟು ಅಲ್ವರ. ಅದನ್ನ ಕೆಲವೊಂದು ವಾಕ್ಯಗಳನ್ನ ನಾವೇನ್ ಮಾಡೋಣ, ನಾವು ನೋಡೋಣ ಅಲ್ವರ. ನೋಡಿ ಓದೋಣ. ಪ್ರಕಟಣೆ 1:7 ಓದ್ರಿ. ಯಾರಾದ್ರೂ ಜಲ್ಲಿ ಓದಿ. ಪ್ರಕಟಣೆ 1:7. ಇದು ಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ನೋಡ್ರ, ಎಲ್ಲಾರು ಕಣ್ಣುಗಳು ಆತನನ್ನು ಕಾಣುವವು ಅಲ್ಲ ಬ್ರದರ್. ಎಲ್ಲಾರು ಆತ ಕಣ್ಣಲ್ಲಿ ನೋಡ್ಬಿಟ್ಟ ಅಂತಾನೆ, ಕಣ್ಣುಗಳು ಕೂಡ ಬಿಡ್ತಾರಲ್ವಾ. ಮತ್ತೆ ಹೆಂಗೆ ಆತನ ಎಲ್ಲಾ ಕಣ್ಣುಗಳು ಕಾಣುವವು? ಹೆಂಗೆ ಎಲ್ಲಾ ಕಣ್ಣುಗಳು ನೋಡಕ್ ಸಾಧ್ಯ ಅಲ್ವರ? ಆಮೇಲೆ ಏನ್ರಿ ಯೇಸು ಕ್ರಿಸ್ತು ಬರ್ತಾರಂತೆ, ತುತ್ತೂರಿ ಧ್ವನಿ ಊದುತ್ತಾ ಏನ್ರಿ ದೇವದೂತು ಸಂಗಡ ಏನ್ ಮಾಡ್ತಾರೆ ಬರ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ಆಕಾಶದಲ್ಲಿ ಹಿಂಗೆ ಲ್ಯಾಂಡ್ ಆಗ್ತಾರಾ ದೇವದೂತರ ಜೊತೆಗೆ ಅಲ್ವರ? ಯೋಚನೆ ಮಾಡ್ರಿ. ದೇವದೂತರು ಹೆಂಗಿದ್ದಾರೆ? ದೇವದೂತರು ಎಷ್ಟು ಪ್ರಕಾಶವಾಗಿದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತು ಸಮಾಧಿ ಹತ್ರ ಇಬ್ರು ದೇವತರು ಏನೋ ಕಾಣಿಸ್ಕೊಂಡ್ರಂತೆ. ಅವ್ರ ಹೊಳಪು ಸೂರ್ಯನ ತರ ಏನಾಗಿತ್ತಂತೆ, ಪ್ರಕಾಶವಾಗಿತ್ತು ಅಂತ ಸತ್ಯವೇದ ನಾವೇನ್ ಮಾಡ್ತೀವಿ ಓದ್ತೀವಿ. ಆದ್ರೆ ಅದು ಮಾತ್ರ ಅಲ್ಲ, ಪೇತ್ರನ್ಗೆ ಏನ್ರಿ ಸಮಾಧಿ ಏನೋ ಕೋಣೆಯಲ್ಲಿ ಸೆರೆಮನೆಯಲ್ಲಿ ಪೇತ್ರನ ಕಟ್ಟಾಕಿರ್ತಾರೆ. ಅವಾಗ ಏನ್ರಿ ಪೇತ್ರನ ಎಬ್ಸೋದಿಕ್ಕೆ ಒಬ್ಬ ದೂತ ಏನು ಹೋಗ್ತಾರೆ ಬರ್ತಾರೆ. ದೂತ ಎಷ್ಟು ಪ್ರಕಾಶವಾಗಿದ್ದ ಅಂತಂದ್ರೆ ಅವನು ಹೊಳಪಿನಿಂದ ಸೆರೆಮನೆಯಲ್ಲಿ ಪ್ರಕಾಶವಾಯ್ತು ಅಂತ ವಾಕ್ಯ ಏನಾಗಿದೆ ಅಪೊಸ್ತಲ ಕೃತ್ಯಗಳು 12ನೇದಲ್ಲಿ ಬರ್ತಾರೆ. ಓದ್ರಿ, ಓಕೆನಾ? ಅದೇ ರೀತಿ ದೇವದೂತರು ಸೊದೋಮನ್ ಗೊಮೋರಗೆ ಏನ್ ಮಾಡ್ತಾರೆ ಹೋಗ್ತಾರೆ. ಅವ್ರು ಎಷ್ಟು ಪ್ರಕಾಶವಾಗಿದ್ರು, ಎಷ್ಟು ಪವರ್ ಇತ್ತು ಅಂತಂದ್ರೆ ಸೊದೋಮನ್ ಗೊಮೋರ ಜನಗಳಿಗೆ ಕಣ್ಣೇನಾಯ್ತಂತೆ ಹೊರಟೋಯ್ತು. ಬೈಬಲ್ನ ಐತೆ, ರೆಕಾರ್ಡ್ ಇದೆ ಅದರ. ಹಂಗಿರ್ಬೇಕಾರೆ ದೇವದೂತನ್ಗೆ ಇಷ್ಟು ಪವರು ಅಂತಂದ್ರೆ ಇನ್ನು ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಕುದುರೆ ಮೇಲೆ ಬರ್ತಾರೆ ಅಂತ ವಾಕ್ಯ ನೋಡ್ತೀರಿ. ಅವ್ರ ಬಾಯಿನಲ್ಲಿ ಇಬ್ಬಾಯಿ ಕತ್ತಿ ಇದೆ ಅಂತ ನೋಡ್ತೀರಿ. ಅವ್ರ ಕಣ್ಣು ಪ್ರಕಾಶವಾಗಿ ಜ್ವಾಲೆ ತರ ಇದೆ ಅಂತ ನೋಡ್ತೀರಿ. ಅವ್ರ ಕೈನಲ್ಲಿ ಕಬ್ಬಣದ ಕಣ್ಣೆ ಏನ್ತಾರೆ ಕಬ್ಬಣದ ಕೋಲ್ ಇದೆ ಅಂತೆಲ್ಲ ನೋಡ್ತೀರಿ. ಇವೆಲ್ಲ ನೇರವಾಗಿರೋ ಭಾಷೆನಾ ಅದರ? ಆಮೇಲೆ ಪ್ರಕಟಣೆಯಲ್ಲಿ ನೋಡಿದ್ರೆ ಬಿಳಿ ಏನೋ ಸಿಂಹಾಸನ ಕೂತ್ಕೊಂಡಿದ್ದಾರೆ ಅಂತ ನೋಡ್ತೀರಿ. ಹಂಗಾರೆ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದು ಏನ್ರಿ ಆಕಾಶದಲ್ಲಿ ಹಂಗೆ ಸೂರ್ಯ ಹೆಂಗಿರ್ತಾರ ಹಂಗೆ ಆಕಾಶದಲ್ಲಿ ಸಿಂಹಾಸನ ಹಾಕೊಂಡು ಕೂತಿರ್ತಾರ. ಲೋಕ ಜನಗಳ ದಿನ ಬರೀ ತಕ್ಷಣ ಯೇಸು ಕ್ರಿಸ್ತು ಗುಡ್ ಮಾರ್ನಿಂಗ್ ಸರ್, ಜೀಸಸ್ ಕ್ರೈಸ್ಟ್ ಗುಡ್ ಮಾರ್ನಿಂಗ್ ಅಂತ ದಿನ ನೋಡ್ತಾ ಇರ್ತಾರ ಅಲ್ವರ? ಎಷ್ಟೋ ವಾಕ್ಯಗಳೇನಾಗಿದೆ ಇದೆ ಅಲ್ವರ. ಇನ್ನೊಂದ್ ಕಡೆ ನೋಡೋದಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಕ್ರಿಸ್ತು ಕೈನಲ್ಲಿ ಕುಡುಗೋಲು ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಪ್ರಕಟಣೆ 14ನೇ ಅಧ್ಯಾಯ ಓದಿ. ರೆವಲ್ಯೂಷನ್ 14 ಚಾಪ್ಟರ್ ಅಲ್ಲಿ 14th ವರ್ಸ್ ಓದ್ರಿ. ರೆವಲ್ಯೂಷನ್ 14:14. ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ನೋಡ್ರ,
ಏನ್ರ ಹದವಾದ ಕುಡುಗೋಲು ಇತ್ತಂತೆ, ಚಿನ್ನದ ಕಿರೀಟ ಇತ್ತಂತೆ. ಹಂಗಾರೆ ಏಸು ಕ್ರಿಸ್ತು ಲಿಟ್ರಲ್ ಆಗಿ ಕೈಯಲ್ಲಿ ಏನ್ತಾರೆ ಕುಡುಗೋಲು ಇಟ್ಕೊಂಬತ್ತಾರ, ಮಾಂಕಾಳ ಬಂತಾರ, ಕತ್ತಿ ಇಟ್ಕೊಂಡು ಏನ್ತಾರೆ ಮುಚ್ಚಿಟ್ಕೊಂಡು ಅಲ್ವರ. ಯೋಚನೆ ಮಾಡಿರ್ತೀನಿ ಏನ್ರಿ, ಏಸು ಕ್ರಿಸ್ತು ಇದೇ ಅಧ್ಯಾಯದಲ್ಲಿ ಮುಂದಕ್ಕೆ ಹೋದ ಅಂತಂದ್ರೆ ದ್ರಾಕ್ಷಿ ರಸದ ತೊಟ್ಟಿನ ಆ ಕಾಲ ತುಳಿದ್ರು ಅಂತ ಹೇಳ್ತಾರೆ. ಹಂಗಾರೆ ಏಸು ಕ್ರಿಸ್ತು ಏನ್ ಮಾಡ್ತಾರೆ, ಹಿಂಗೆ ತುಳ್ಕೊಂಡೇ ಬರ್ತಾರ, ಬಟ್ಟೆ ಎಲ್ಲ ರಕ್ತ ಮಾಡಿಕೊಂಡು ಅಲ್ವರ. ಏನ್ರಿ ಈ ತರ ಇಡೀ ಲೋಕ ಜನಗಳು 1000 ವರ್ಷ ಯೇಸು ಕ್ರಿಸ್ತನ ಹಿಂಗೇ ನೋಡ್ತಾ ಇರ್ತಾರ. ಹೀಗೆ ಇದೇ ತರ ಏನ್ರಿ, ಬಟ್ಟೆ ಎಲ್ಲ ರಕ್ತ ಆಗಿರೋದು, ಕೈನಲ್ಲಿ ಕತ್ತಿ ಇಟ್ಕೊಂಡಿರೋದು, ಮೊಚ್ಚಿಟ್ಕೊಂಡಿರೋದು, ತಲೆ ಮೇಲೆ ಕಿರೀಟ ಹಾಕೊಂಡಿರೋದು, ಇನ್ನೊಂದು ಕೋಲಲ್ಲಿ ಕಬ್ಬಣದ ರಾಡ್ ಇಟ್ಕೊಂಡಿರೋದು, ಇವೆಲ್ಲ ಯೋಚನೆ ಮಾಡಿರ್ತೀವಿ ಲಿಟ್ರಲ್ಲ. ಅಂದ್ರೆ ನಮಗೆ ಕಾಮನ್ ಸೆನ್ಸ್ ಏನ್ ಹೇಳ್ತಾರೆ ಏನಂತಂದ್ರೆ, ಸ್ಪಿರಿಚುವಲ್ ಸೆನ್ಸ್ ಏನ್ ಹೇಳ್ತಾರೆ, ಇದ್ರಲ್ಲಿ ಏನೋ ಒಂದು ಮಿಸ್ ಆಗಿದೆ, ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ನೋಡ್ತೀರಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಇದನ್ನ ನಾವು ಏನಪ್ಪ ಅರ್ಥ ಮಾಡ್ಕೊಬೇಕು ಅಂದ್ರೆ, ಇವೆಲ್ಲ ನೇರವಾಗಿರೋದು ಅಲ್ಲ. ಯೇಸು ಕ್ರಿಸ್ತು ಆತ್ಮಿಕ ಶರೀರದಲ್ಲಿ ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಇದೇ ಆತ್ಮಿಕ ಶರೀರದಲ್ಲಿ ಕಾಣಿಸ್ಕೊಂತಾರೆ ಅಂತ ಅಲ್ಲ. ಕಾಣಿಸ್ಕೊಳ್ಳೋಂಥ ಅವಶ್ಯಕತೆ ಇದೆಯಾ ಅಂದ್ರೆ ಅವಶ್ಯಕತೆ ಏನೂ ಇಲ್ಲ ರೀ. ಕಣ್ಣಿಗೆ ಕಾಣಿಸಿರೋಂಥ ರೀತಿಯಲ್ಲೇ ಎಷ್ಟೋ ಕೆಲಸಗಳೇನು ಮಾಡೋದು ಕ್ರಿಸ್ತನು ಮಾಡ್ಬೋದು. ಹೇಗೆ ಹೇಗೆ ಅಂತಂದ್ರೆ, ನಾವು ಸತ್ಯವೇದದಲ್ಲಿ ಏನು ನೋಡ್ತೀರಿ, ಬಿಲಾಮನು ದೇವ್ರ ವಿರುದ್ಧವಾಗಿ ಏನ್ ಮಾಡ್ತಾನೆ, ಪಾಪ ಮಾಡ್ತಾ ಇರ್ತಾನೆ. ಅದರ ದೇವದೂತರು ಅಡ್ಡ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ತಡಿತಾರೆ. ಆ ದೇವದೂತ ಬಿಲಾಮನ್ ಕಣ್ಣಿಗೆ ಕಾಣಿಸ್ಕೊಂಡ ಇಲ್ಲ. ಯಾರ ಕಣ್ಣಿಗೆ ಮಾತ್ರ ಕಾಣಿಸಿದ್ದು, ಕತ್ತೆ ಕಣ್ಣಿಗೆ ಏನಾಯ್ತು ಕಾಣಿಸ್ಕೊಂತ. ಕತ್ತೆ ಮುಂದಕ್ಕೆ ಹೋಗ್ಲಿಲ್ಲ, ಕೋಲ್ತಾ ಹೊಡೆದು ಕೂಡ ಏನಾಗಿಲ್ಲ, ಹೋಗಿಲ್ಲ. ಯಾಕಪ್ಪ ಅಂತಂದ್ರೆ ಆ ದೇವದೂತನ ಕಾಣಿಸ್ಕೊಂಡಂತ ಅವಶ್ಯಕತೆ ಇರ್ಲಿಲ್ಲ ರೀ. ಅದರ ದೇವದೂತನ ಧ್ವನಿ ಏನ್ ಮಾಡ್ತಾನ ಅವನು ಕೇಳ್ತಾನೆ ನೋಡ್ರಿ ಅಂತೀನಿ ಅಲ್ವರ. ಹಂಗಾರೆ ಏನ್ರಿ, ಕಣ್ಣಿಗೆ ಕಾಣಿಸಿರೋದು ಕೂಡ ಹಲವಾರು ಕೆಲಸಗಳನ್ನ ಮಾಡ್ಬೋದು. ನೋಡ್ರಿ, ಎಲೀಶಾ ಕತೆ ಕೇಳಿದಿರಾ? ಸಮಾರ್ಯದವ್ರು ಏನ್ ಮಾಡ್ತಾರೆ, ಸೀದಾ ಎಲ್ಲ ಮುದುಕೆ ಹಾಕ್ಬಿಡ್ತಾರ್ರಿ ಅಲ್ಲ ಇಸ್ರೇಲ್ಗೆ. ಅವಾಗ ಏನ್ ಮಾಡ್ತಾರ, ಎಲಿಯಾ ಮತ್ತೆ ಎಲೀಶಾ ಮತ್ತೆ ಅವನ ಜೊತೆಗಿರೋ ಸಂಗಡಿ ಬಂದು ಹೇಳ್ತಾರೆ, ಅಯ್ಯೋ ಸ್ವಾಮಿ ಇಷ್ಟೇ ಮುಗಿದೈತೆ ನಮ್ಮ ಕತೆ, ಏನ್ರಿ ಎಲ್ಲ ಶತ್ರುಗಳು ಮುದುಕೆ ಹಾಕ್ಬಿಟ್ರೆ ನಮ್ಮ ಕತೆ ಮುಗಿದೋಯ್ತು ಅಂತ ಹೇಳ್ಬೇಕ್ರೆ ಎಲೀಶಾ ಏನ್ ಮಾಡ್ತಾರೆ, ದೇವತ್ರ ಪ್ರಾರ್ಥನೆ ಮಾಡಿದವಾಗ ಏನ್ರಿ ಅವ್ರ ಕಣ್ಣುಗಳನ್ನ ತೆರೀತಾರೆ. ಆಕಾಶದಲ್ಲಿ ಯಾರು ಇದ್ದಾರೆ, ರಥರಾಶ್ವದಲ್ಲಿ ಏನ್ರಿ ದೂತರ ಸೈನ್ಯ ಇತ್ತು ಅಂತ ಹೇಳ್ತಾರೆ. ಅವಾಗ ಎಲೀಶಾ ಏನ್ ಹೇಳ್ತಾರೆ, ಅವ್ರ ಕೇಳಿದಲ್ಲ ಸೈನಿಕರು, ಅವ್ರ ಜೊತೆಗಿರೋದಕ್ಕಿಂತ ಈ ದೂತರಿಲ್ಲ, ಅವ್ರು ನಮ್ ಜೊತೆಗಿದ್ದಾರೆ, ಇವ್ರ ಜೊತೆಗಿರೋರ್ಕಿಂತ ನಮ್ ಜೊತೆ ಇರೋರು ಏನ್ರಿ ಅಧಿಕ ಅಂತ ಹೇಳ್ತಾರೆ. ಇವ್ರಿಗೆ ಅರ್ಥನೇ ಆಗಲ್ಲ ರೀ. ಕಣ್ಗಳು ತೆರೆದವ ಏನಾಯ್ತಂತೆ ಅಲ್ಲಿ, ಆವಾಗ ಕ್ರಿಸ್ತನ್ನ ಏನ್ ಮಾಡೋದು, ಅಲ್ಲಿ ಆಕಾಶದಲ್ಲಿ ದೂತರುಗಳ ಸೈನ್ಯನ ಕಂಡಿಡಿದ್ರು. ಇದೇ ತರ ಅಪೊಸ್ತಲ ಪೌಲ್ಗೆ ಕಾಣಿಸ್ಕೊಂತಾರೆ. ಗೊತ್ತಾ ಯಾರ ಕಾಣಿಸ್ಕೊಂಡ್ರು, ಯಾರು ನೋಡಿದ್ರು? ನೋಡಿಂತೀನಿ ಇಲ್ಲಿ ಅಪೊಸ್ತಲ ಕೃತ್ಯಗಳು ಓದ್ರಿ, 9ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 20 ಒಂದ್ ನಿಮಿಷ ರೀ. 9ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದಿಂತೀನಿ. ಅಪೊಸ್ತಲ ಕೃತ್ಯಗಳು 9:7. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಅದರ ಇನ್ನೊಂದ್ಸತಿ ಓದಿ ಬ್ರದರ್. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರವೇ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಧ್ವನಿಯನ್ನು ಮಾತ್ರ ಕೇಳ್ತಾರೆ. ಅಪೊಸ್ತಲ ಪೌಲು ಮಾತ್ರ ಕಾಣಿಸಿದ್ರಿ. ಇದಲ್ಲೆಲ್ಲ ಏನಪ್ಪ ನಾವು ನೋಡಿಸ್ತಾ ಇದ್ರಿ ಅಂತಂದ್ರೆ, ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಕಣ್ಣಿಗೆ ಕಾಣಿಸ್ತಾನೆ ಅಂತೇಳಿ ಬರ್ಬೇಕು ಅಂತ ಅವಶ್ಯಕತೆನೇ ಇಲ್ಲ ರೀ. ಬೈಬಲ್ ಅಲ್ಲಿ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತು ಇನ್ನೊಂದ್ಸತಿ ಜಗತ್ತಿಗೆ ಕಾಣಿಸಲ್ಲ ಅಂತಾನೆ ವಾಕ್ಯ ನಾವ್ ಏನ್ ಮಾಡಿದ್ವಿ. ಈ ಸಬ್ಜೆಕ್ಟ್ ಏನ್ರಿ ಸೆಕೆಂಡ್ ಕಮಿಂಗ್ ಸಬ್ಜೆಕ್ಟ್ ಶುರು ಮಾಡ್ಬೇಕಾದ್ರೆ ನಾವು ಯೋಹಾನದಲ್ಲಿ ನಾವು ಕ್ಲೀನ್ ಆಗಿ ನೋಡಿದ್ರಿ. ಅದರ ಇನ್ನು ಜಗತ್ತು ನನ್ನ ಯಾವತ್ತೂ ನೋಡಲ್ಲ ಅಂತ ಕ್ರಿಸ್ತನ ಹೇಳ್ಬಿಟ್ರು. ಮತ್ತೆ ಜಗತ್ತು ಯೇಸು ಕ್ರಿಸ್ತನ ಹೆಂಗಪ್ಪ ನೋಡ್ತಾರೆ ಅಂತಂದ್ರೆ ಏನ್ರಿ, ಯಾವ ಕಣ್ಣಲ್ಲಿ ನೋಡ್ತಾರೆ ಅಂತಂದ್ರೆ ದೇವರ ಯೋಜನೆ ತಕ್ಕಂತೆ ಇರೋಂಥ ಒಂದು ಕಣ್ಣಲ್ಲೇ ನೋಡುದು. ಯಾವ ಕಣ್ಣದು ಅಂತಂದ್ರೆ ಇದು ನೇರವಾಗಿರೋಂಥ ಕಣ್ಣು ಅಲ್ಲ, ಲಿಟ್ರಲ್ ಆಗಿರೋಂಥ ಕಣ್ಣು ಅಲ್ಲ. ಪ್ರಕಟಣೆ 1:7 ಬರ್ತಲ್ಲ ಆ ವಾಕ್ಯ ಓದಿ ಒಂದ್ಸತಿ ಓದೋಣ. ಪ್ರಕಟಣೆ 1:7 ಅಂತೀರಿ. ಪ್ರಕಟಣೆ 1ನೇ ಅಧ್ಯಾಯ 7ನೇ ವಾಕ್ಯ ಓದಿಂತೀನಿ. ಓದಂಬುತ್ತಾ. ಇದು ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳನ್ನು ಆತನನ್ನು ಕಾಣುವವು. ಎಲ್ಲ ಕಣ್ಣುಗಳು ಆತನನ್ನು ಕಾಣುವವು. ಅದರ ಇದು ನೇರವಾಗಿರೋ ಭಾಷೆ ಅಲ್ಲ. ಯಾಕೆ ಅಂತಂದ್ರೆ ಎಲ್ಲಾ ಕಣ್ಗಳು ಆತನ ನೋಡಕ್ ಸಾಧ್ಯನಾ ಅಂದ್ರೆ ಇಲ್ಲ ರೀ. ಎಷ್ಟೋ ಜನ ಸಮಾಧಿಗೆ ಹೋಗ್ಬಿಟ್ಟಾರೆ, ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಎದ್ದು ಬಂದತನ ನೋಡಕ್ ಸಾಧ್ಯ. ಮೊದಲನೇದು
ಅಲ್ವರ ಯೇಸು ಕ್ರಿಸ್ತು ಎಡಬರಿಕೆಗಿಂತ ಮುಂಚೆನೇ ಇವ್ರು ಎದ್ದು ಬಂದು ಯೇಸು ಕ್ರಿಸ್ತು ಎಡಬರಿಕೆ ನೋಡಕ್ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲ. ಹಂಗಾರೆ ಇದು ನೇರವಾಗಿರೋ ಭಾಷೆ ಅಲ್ಲ. ಅದನ್ನ ಅಪೊಸ್ತಲ ಯೋಹಾನನೇ ಪ್ರಕಟಣೆ ಪುಸ್ತಕದಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿದ್ದೀನಿ. ಪ್ರಕಟಣೆ 1:1 ಓದ್ರಿ ಯಾರಾದ್ರು. ಯೇಸು ಆಸೆ ಕ್ರಿಸ್ತನ ಸೀಮೆಯಲ್ಲಿರುವ 7 ಸಭೆಗಳಿಗೆ ಹ್ಮ್ ಸರಿ, ಮಹೇಶ್ ಬ್ರದರ್ ಓದ್ತೀರಾ? ಯೇಸು ಓದನ್ ಬ್ರದರ್. ಒಂದು ಹಾ ಒಂದು ಹಾ ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಅಂದ್ರೆ ಮೀನಿಂಗು ಎಲ್ಲ ನೇರವಾಗಿರೋ ಭಾಷೆ ಅಲ್ಲ, ಎಲ್ಲ ಸೂಚನೆ ಭಾಷೆಗಳ ಮುಖಾಂತರ ಸೂಚಿಸಿದರೆ, ಎಲ್ಲ ಸಿಂಬಾಲಿಕ್ ಲ್ಯಾಂಗ್ವೇಜ್ ರೀ ಅಲ್ವರ. ಅದಕ್ಕೆ ಕಣ್ಣುಗಳು ಏನ್ ಕಣ್ಣು? ನೇರವಾಗಿರೋ ಕಣ್ಣಲ್ಲ ರೀ, ಏನಿಲ್ಲ ರೀ. ಈಡೇನ್ ತೋಟದಲ್ಲಿ ಆದಾಮ್ ಮತ್ತೆ ಅವಳು ಪಾಪ ಮಾಡ್ತಾರೆ. ಪಾಪ ಮಾಡಿದ್ಮೇಲೆ ಅವ್ರ ಕಣ್ಗಳು ಏನಾಯ್ತಂತೆ? ಬೈಬಲ್ ಏನ್ ಹೇಳ್ತಾರೆ? ಕಣ್ಗಳು ಏನಾಯ್ತಂತೆ? ತೆರೆದವು. ತೆರೆಯಲ್ಪಟ್ಟವು ಅನ್ನೋದು. ತೆರೆಯಲ್ಪಟ್ಟವು ಅಂತ ಹೇಳ್ತಾರೆ. ಓದಿ ಆದಿಕಾಂಡದಲ್ಲಿ 3ನೇ ಅಧ್ಯಾಯ 7ನೇ ವಾಕ್ಯ, ಜೆನಿಸಿಸ್ 3:7 ನೋಡಿದ್ವಿ. ಕೂಡಲೇ ಅವರಿಬ್ಬರ ಕಣ್ಣುಗಳು ನಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಇನ್ನೊಂದ್ಸತಿ ಓದಿ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ನೋಡ್ರ, ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಅನೇ ಮೀನಿಂಗು? ಕಣ್ಗಳು ಇಷ್ಟು ದಿನ ಮುಚ್ಚಿತಾ? ಹಂಗ ದೇವ್ರು ಕೂಟ್ರನಾಗ ಸೃಷ್ಟಿ ಮಾಡಿದ್ರಾ? ಇಲ್ಲರೇ, ಕಣ್ಗಳು ತೆರೆದವು ನೇ ಮೀನಿಂಗು ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯ ಕಣ್ಣು, ಗ್ರಹಿಸ್ಕೊಳುವಂತ ಕಣ್ಣು, ಅರ್ಥ ಮಾಡ್ಕೊಳಂತ ಕಣ್ಣು ಏನಾಗಿದೆ ಇವಾಗ? ತೆರೆದಿದೆ. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸೃಷ್ಟಿ ಮಾಡಿರೋ ಮನುಷ್ಯನ ದೇವ್ರು ಕುಡನಾಗ ಸೃಷ್ಟಿ ಮಾಡಿದ್ರು? ಇಲ್ಲ, ಕಣ್ಗಳೆಲ್ಲ ಇತ್ತು, ಆರೆ ಅರ್ಥ ಮಾಡ್ಕೊಳಂತ ಕಣ್ಣು ಇರ್ಲಿಲ್ಲ ನೋಡ್ತೀರಿ. ಯಾವಾಗ ಪಾಪ ಮಾಡ್ತಾರೋ ಕಣ್ಗಳೇನಾಯ್ತು? ತೆರೀತು. ಅದಕ್ಕೆ ಯೇಸು ಕ್ರಿಸ್ತು ಅಂತಂದ್ರು, ಸಾಮ್ಯದಲ್ಲಿ ಮಾತಾಡ್ತಾರಲ್ಲ, ಶಿಷ್ಯರು ಬಂದು ಕೇಳ್ತಾರೆ, ಸ್ವಾಮಿ ಯಾಕೆ ನೀವು ಸಾಮ್ಯದಲ್ಲಿ ಮಾತಾಡ್ತಾರೆ, ಯಾಕೆ ನೇರವಾಗಿ ಮಾತಾಡಲ್ಲ ಅಂತ. ಯೇಸು ಕ್ರಿಸ್ತು ಹೇಳ್ತಾರೆ, ಕಿವಿ ಇದ್ದೋನು ಕೇಳಲಿ, ಕಣ್ಣಿದ್ದೋನು ಏನ್ ಮಾಡ್ಲಿ? ನೋಡಲಿ ಅಂತ ಹೇಳ್ತಾರೆ. ಮತ್ತೆ 13:13 ನಾನು ಏನರ್ಥ? ಎಲ್ಲರಿಗೂ ಕಣ್ಣಿರ್ಲಿಲ್ವಾ? ಎಲ್ಲರಿಗೂ ಕಿವಿ ಇರ್ಲಿಲ್ವಾ? ಕಣ್ಣಿತ್ತು, ಕಿವಿ ಇತ್ತು, ಆದ್ರೆ ಗ್ರಹಿಸ್ಕೊಳಂತ ಕಣ್ಣೇನಾಗಿರ್ಲಿಲ್ಲ ಅವ್ರಿಗೆ. ಇಲ್ಲ, ತಿಳುವಳಿಕೆ ಕಣ್ಣೇನಾಗಿರ್ಲಿಲ್ಲ, ಇರ್ಲಿಲ್ಲ ಅಲ್ವರ. ಅರ್ಥ ಮಾಡ್ಕೊಳ್ರಿ. ಓದಿ ಮ್ಯಾಥ್ಯೂ 13:13 ಓದಿ. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ. ನೋಡ್ರ, ಕಣ್ಣಿದ್ರು ನೋಡೋದಿಲ್ಲ, ಏನರ್ಥ? ಅದೇ ತಿಳುವಳಿಕೆ ಕಣ್ಣಿಲ್ಲ ನೋಡಿ. ಅದ್ರಲ್ಲಿ 16ನೇ ವಾಕ್ಯ ಓದಿ ಬ್ರದರ್, 16th verse. ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದುದರಿಂದ ನೀವು ಧನ್ಯರು. ನೋಡ್ರ, ಕಿವಿ ಏನಂತಾರೆ? ಕೇಳ್ತಾರೆ. ಕಣ್ಣು ಕಾಣ್ತಾರೆ. ಏನ್ ಕಣ್ಣು? ಆತ್ಮಿಕ ಕಣ್ಣಲ್ಲಿ ಏನ್ ಮಾಡ್ತಾರೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಿಲ್ಲ, ನೀವು ನೋಡಿದ್ರಾ ಅಂತ ಹೇಳ್ತಾರೆ. ನೋಡಿದ್ರ ಅರ್ಥ ಅರ್ಥ ಮಾಡ್ಕೊಂಡ್ರ ಅಂತ ಹೇಳ್ತಾರೆ. ಹಂಗಾರೆ ಈ ಆತ್ಮಿಕ ಕಣ್ ಬಗ್ಗೆನೇ ಸತ್ಯವಿದೆ ಅಂತ ಮಾತಾಡ್ತಾರೆ. ಏನಿಲ್ಲ ರೀ. ನೋಡ್ರಿ, ಬೈಬಲ್ ಏನ್ ಹೇಳ್ತಾರೆ? ಈ ಪ್ರಪಂಚದ ದೇವ್ರು ಯಾರಪ್ಪ? ಸೇತಾನು ಅಂತ ಹೇಳ್ತಾರೆ. ಕರೆಕ್ಟಾ? ಅವ್ನು ಏನ್ ಮಾಡಿದ್ರಂತೆ? ಎಲ್ಲಾರ ಕಣ್ಗಳನ್ನ ಮಂಕ್ ಮಾಡಿದಾರಂತೆ. ನೋಡಿ 2ನೇ ಕೊರಿಂಥ 4:4 ಹೋದ್ರಿ ಯಾವ್ದಾರು. 2ನೇ ಕೊರಿಂಥ 4:4. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡ್ರ, ಮನಸ್ಸನ್ನ ಮಂಕ್ ಮಾಡೋಣಂತೆ. ನಾನು ಕಣ್ಣು ಲಿಟರ್ ಕುಡು ಮಾಡ್ಬಿಟ್ಟ ಎಲ್ಲರೇ. ಮನಸ್ಸೆಂಬುವಂತ ಕಣ್ಣನ್ನ ಎಲ್ಲಾರ ಕಣ್ಗಳನ್ನ ಕುಡು ಮಾಡ್ಬಿಟ್ಟ, ಮಂಕ್ ಮಾಡ್ಬಿಟ್ಟನ್ರಿ. ಕಣ್ಣೇ ಕಾಣಿಸ್ತ ರೀತಿಯಲ್ಲಿ. ಯಾವ ಕಣ್ಣು? ಲಿಟರಲ್ ಕಣ್ಣೈತೆ, ಆದ್ರೆ ಆತ್ಮಿಕವಂತ ಕಣ್ಣಲ್ಲಿ ಗ್ರಹಿಸ್ಕೊಂಡ ರೀತಿಯಲ್ಲಿ ಎಲ್ಲಾರ ಮನ್ಸನ್ನ ಸೇತನ ಮಂಕ್ ಮಾಡ್ಬಿಟ್ರ ಅಂತಾರೆ ಅಲ್ವರ. ಅದಕ್ಕೆ ನೋಡಿ, ನಮ್ಮ ಕಣ್ಗಳನ್ನ ಏನ್ ಮಾಡೋರು ಇವತ್ತು? ದೇವ್ರು ತೆರೆದವ್ರೆ ಅದರ. ಹೆಂಗ್ ತೆರೆದವ್ರೆ? ಓದಿ ಎಫೆಸಿಯನ್ಸ್ 1:18. ಎಫಿಷಿಯನ್ಸ್ 1:18. ಶ್ವೇತ ಅಷ್ಟ ಓದ್ತೀರಾ? ಎಫೆಸ ಬರೆದ ಪತ್ರಿಕೆ 1:18. ಆತನು
ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಸ್ವಲ್ಪ ಮುಂಚಿತವಾಗಿ ಹೋಗಿ ಕನ್ನಡದಲ್ಲಿ ಮೇಲೆ ಕೆಡ ಬರ್ತದೆ. ನೀವು ಮನೋನೇತ್ರಗಳನ್ನು ಬೆಳಗಿಸಿ ಅಂತ ಬರ್ತಾ ನೋಡಿ. ಮನೋನೇತ್ರಗಳು. ಓದ್ರಿ ಬಿಡ್ತಾರೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡಿರುವ ನಿರೀಕ್ಷಿಸುವ ಪದವಿ ಎಂತೆಂಬುದನ್ನು ದೇವಜನರೆಂಬ ಆತನ ಶಾಶ್ವತ್ಯದ ಮಹಿಮಾತಿಶಯವನ್ನು ಎಂತೆಂಬುದನ್ನು. ನೋಡ್ರ, ಮನೋನೇತ್ರಗಳನ್ನ ಬೆಳಗಿಸಿ ಆ ಮಹಿಮಾತಿಶಯ ವರವು ಎಂಥದ್ದು ಎಂದ್ಬಿಟ್ಟು ಏನ್ ಮಾಡೋದು ನಿಮ್ಗೆ ತಿಳಿಸ್ಕೊಡ್ತಾರಂತ. ಏನೋ ಮನೋನೇತ್ರಗಳು, ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ದೇವ್ರು ಏನ್ ಮಾಡೋದು ನಮ್ಗೆ ಬೆಳಗೋಣ ಅಲ್ವಾ? ಅದನ್ನ ಏನ್ ಮಾಡೋದು ನಮ್ಗೆ ಕೊಟ್ಟವ್ರಂತ ನೋಡಿರ್ತೀನಿ ಅಲ್ವರ. ಅದೇ ತರ ಏನ್ರಿ ಈ ಪ್ರಪಂಚ ದೇವ್ರು ಯಾರು? ಸೈತಾನ್ ಏನ್ ಮಾಡ್ತಾನೆ ಇವತ್ತು ಲೋಕದಲ್ಲಿ ಆಳ್ವಿಕೆ ಮಾಡ್ತಾನೆ. ಹೆಂಗ್ ಆಳ್ವಿಕೆ ಮಾಡ್ತಾನೆ? ಎಲ್ಲ ಆಳ್ವಿಕೆ ಮಾಡ್ತಾನೆ? ವಾಯುಮಂಡಲದಲ್ಲಿ ಆಳ್ವಿಕೆ ಮಾಡ್ತಾನೆ. ಹೆಂಗ್ ಮಾಡ್ತಾ ಇದ್ದಾನೆ? ಓದನ ಎಫೆಸನ್ಸ್ 2:2. ಎಫೆಸದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಎಫೆಸದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿದ್ದೀರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಿಲ್ಲದವರನ್ನು ಆ ವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿದ್ದೀರಿ. ನೋಡ್ರ, ವಾಯುಮಂಡಲ ಅಧಿಕಾರ ನಡೆಸುವಂತ ಅಧಿಪತಿ ವಾಯುಮಂಡಲ ಸೈತಾನ ಆಕಾಶದಿಂದ ಏನ್ ಮಾಡ್ತಾ ಅಧಿಕಾರ ಮಾಡ್ತಾ ಇದ್ದಾನೆ. ಹೆಂಗೆ ಕಾಣಿಸ್ತಾನ? ಇವಾಗ ಆಕಾಶಕ್ಕೂ ಆಚೆ ಹೊರಗೆ ಬಂದ ಸೈತಾನ ಆಕಾಶದಲ್ಲಿ ಆಳ್ವಿಕೆ ಮಾಡ್ತಾ ಕಣ್ಣು ಕಾಣಿಸ್ತಾನ ನಮ್ಗೆ? ಇಲ್ಲ ಬ್ರದರ್, ಕಾಣಿಸಲ್ಲ. ಕಾಣಿಸಲ್ಲ. ಆಕಾಶದಲ್ಲಿ ಆಳ್ವಿಕೆ ಮಾಡ್ತಾರೆ ಸೈತಾನ, ನಮ್ಮ ಕಣ್ಣಿಗೆ ಕಾಣಿಸ್ತಾನ? ನಮ್ಮ ಕಣ್ಣಿಗೆ ಏನಾಗಲ್ಲ ಅವನು ಕಾಣಿಸೋದಿಲ್ಲ. ಅವಾಗ ವಾಯುಮಂಡಲದಲ್ಲಿ ಅವನು ಬಿದ್ದೋಗಿರೋ ದೂತರಲ್ಲೇ ಆಳ್ವಿಕೆ ಮಾಡ್ತಾರ ನೋಡಿದಾರ. ಕಣ್ಣಿಗೆ ಕಾಣದಿರಂತ ರೀತಿಯಲ್ಲೇ ಅವನು ಅಲ್ಲಿಂದ ಆಳ್ವಿಕೆ ಮಾಡಿ ಭೂಲೋಕನ ಇಷ್ಟು ಕೆಟ್ಟದಾಗಿ ಕೆಡಿಸಿದಾನೆ ಅಂತಂದ್ರೆ, ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದು ಚೇತಾನ್ನ ವಾಯುಮಂಡಲದಲ್ಲಿ ಕಟ್ಟಾಕಿ ಆ ವಾಯುಮಂಡಲದಲ್ಲೇ ಕಣ್ಣಿಗೆ ಕಾಣದ ರೀತಿಯಲ್ಲಿ ಈ ಭೂಲೋಕದಲ್ಲಿ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಈ ಒಂದು ಮನಕಣ್ಗಳನ್ನೇ ನಾವು ಯಾವ ರೀತಿ ಇವತ್ತು ಸೇತಾನಿನ ಒಂದು ದುಷ್ಟತನನ ಗ್ರಹಿಸ್ಕೊಂತ ಇದ್ದೀರೋ, ಇದೇ ತರ ಆತ್ಮಿಕ ಕಣ್ಣಲ್ಲಿ ಇಡೀ ಲೋಕ ಜನಗಳು ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಗ್ರಹಿಸ್ಕೊಳ್ಳಕ್ಕೆ ಸಾಧ್ಯ ಹೊರತು ನೇರವಾಗಿರೋ ಕಣ್ಣಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಯೇಸು ಕ್ರಿಸ್ತು ಇವತ್ತಿರೋದು ದೈವಿಕ ಸ್ವಭಾವದಲ್ಲಿರುವಂತ ಮಹಿಮೆಯ ಶರೀರ. ನೋಡ್ಬಿಟ್ಟು ಅಪೋಸ್ಟಲ್ ಪೌಲ್ ಕಣ್ಣೇ ಕೂಡ ಆಗ್ಬಿಡ್ತಂದ್ರೆ ಇಡೀ ಜಗತ್ತು ಕಣ್ಗಳೇನಾಗ್ತದೆ ಕೂಡ ಆಗ್ಬಿಡ್ತಂದ್ರೆ, ಯೇಸು ಕ್ರಿಸ್ತು ಕಣ್ಣಿಗೆ ಕಾಣದಿರಂತ ರೀತಿಯಲ್ಲಿ ಭೂಮಿಯ ವಾಯುಮಂಡಲದಲ್ಲಿ ಏನ್ ಮಾಡ್ತಾರೆ ಅವರು? ಅಧಿಕಾರ ನಡೆಸ್ತಾರೆ. ಹೆಂಗೆ ಸೇತಾನ್ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾನೋ, ಸೇತಾನ್ನ ಕಟ್ಟಾಕಿ ಆ ಸ್ಥಳದಿಂದ ತನ್ನ ಅಧಿಕಾರ ಏನ್ಬಿಟ್ಟು ಮಾಡ್ತಾರೆ, ಅವರು ನಡೆಸ್ತಾರೆ. ಇದನ್ನ ಕ್ರಿಸ್ತನು ಏನ್ರಿ ನಮ್ಗೆ ಹೇಳಿದ್ರು. ಹೆಂಗೆ ಅಪೋಸ್ಟಲ್ ಪೌಲ್ ಮುಖಾಂತರ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ನಮ್ಮ ಹೋರಾಟ ಯಾರ ಸಂಗಡ ಅಂತ ಇರೋದು ಓದಿ. ಎಫೆಸದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ. ಎಫಿಷಿಯನ್ಸ್ 6:12 ಓದ್ರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನೋಡ್ರ, ಇವರು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ, ಮನೇಲಿ ಬಂದಿನ ಫೈಟ್ ಮಾಡ್ತಾರ ಬ್ರೆಜಿಲಿನ್ ತರ? ಇಲ್ಲ ರೀ. ಇನ್ವಿಸಿಬಲ್ ಫೈಟ್, ಇನ್ವಿಸಿಬಲ್ ಆಗಿ ಕಾಣಿಸೋರು, ಇನ್ವಿಸಿಬಲ್ ಆಗಿ ಅಂದ್ರೆ ನಮ್ಮ ಮನಸ್ಸಲ್ಲಿರೋಂಥ ಹೋರಾಟ. ಯಾಕಂದ್ರೆ ಇವು ನಮ್ಮ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಆದ್ರೆ ನಮ್ಮ ಹೋರಾಟ ಇವ್ರ ಸಂಗಡ. ಇದೇ ರೀತಿ ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬರ್ಬೇಕಾರೆ ಕಣ್ಣಿಗೆ ಕಾಣದಿರೋ ಅಂತ ರೀತಿಯಲ್ಲಿ ಭೂಮಿಯ ವಾಯುಮಂಡಲದಲ್ಲಿ ಏನ್ ಮಾಡಿದವರು? ಅವರು ಆಳ್ವಿಕೆ ಮಾಡ್ತಾರೆ. ಇವಾಗ ಅವ್ರನ್ನ ಕಂಡುಹಿಡಿಬೇಕು, ಅವ್ರನ್ನ ಅರ್ಥ ಮಾಡ್ಕೊಬೇಕು. ಅವ್ರು ನೋಡ್ಬೇಕು ಅಂದ್ರೆ ಆತ್ಮಿಕ ಶರೀರದಲ್ಲಿ ಮಾತ್ರ ನೋಡಕ್ಕೆ ಸಾಧ್ಯ ಹೊರತು ಏನ್ರಿ ಇದೇ ತರ ನೇರವಾಗಿರೋ ಕಣ್ಣನ್ನು ನೋಡಕ್ಕೆ ಸಾಧ್ಯನೇ ಏನ್ರಿ? ಇಲ್ವೇ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತು 2ನೇ ಬರಿಕೆ ಕೊಡ್ಬೇಕಾದ್ರೆ ಒಂದು ವಾರ್ನಿಂಗ್ ಕೊಡ್ತಾರೆ. ಅದು ಓದೋಣ. ಅದರ ಏನು ವಾರ್ನಿಂಗ್ ಕೊಡ್ತಾರೆ ನೋಡ್ರಿ, ಹೇಳ್ತಾರೆ. ಮ್ಯಾಥ್ಯೂ 24:3 ಓದಿ. ಯಾರಾದ್ರು ಓದ್ರಿ ಅಂತೀರಿ? ಎಲ್ಲಿ ನಮ್ಮ ಮಹೇಶ್ ಬಂದ್ರೆ ಓದಿ. ಮತ್ತೆ 24:3 ಓದ್ರಿ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾವುದಕ್ಕೂ
ಯುಗದ ಸಮಾಪ್ತಿಗೂ ಸೂಚನೆ ಏನು ನಮಗೆ ಹೇಳು ಅನ್ನೋದು. ನೋಡ್ರ ಹೆಂಗ್ ಕೇಳ್ತಾರೆ ಶಿಷ್ಯರು, ಸ್ವಾಮಿ ನೀ ಎರಡನೇ ಬರಿಕೆಯಲ್ಲಿ ಬರೋದ್ನ ಸೂಚನೆ ಹೇಳ್ರಿ, ನಾವ್ ಹೆಂಗ್ ಕಂಡಿಡಿಯೋದು ನಿಮ್ನ, ನೀವು ಎರಡನೇ ಬರಿಕೆಯಲ್ಲಿ ಬರ್ತಿರಲ್ಲ ಅದನ್ನ ಹೆಂಗ್ ಕಂಡಿಡಿಯೋದು ಅಂತ ಅಂದ್ಬಿಟ್ಟು ಕ್ರಿಸ್ತನ ಹತ್ರ ಏನ್ ಮಾಡ್ತಾರೆ, ಒಂದು ಸೂಚನೆ ಕೇಳ್ತಾರೆ. ಕ್ರಿಸ್ತನ್ ಏನ್ ಅನ್ಬೋದಾಗಿತ್ತು, ಯಾಕಪ್ಪ ಟೆನ್ಷನ್ ತೊಂತೀರಾ ಅಂದ್ರೆ, ನಾನು ಹಾಗೇ ಆಕಾಶದಿಂದ ಇಳಿದು ಬಿಡ್ತೀನಿ, ನೀವು ಆಕಾಶ ನೋಡ್ತಾ ಇರಿ, ನಂಗೆ ದೇವದ ಸಂಗಡ ಹಂಗೆ ತುತ್ತೂರು ಎತ್ಕೊಂಡ್ ಬರ್ತೀನಿ ಅಂತ ಹೇಳ್ಬೋದಾಗಿತ್ತು. ಯೇಸು ಕ್ರಿಸ್ತ ಒಂದು ಹೇಳಿದ್ರಾ? ಮತ್ತೆ 24ನೇ ಅಧ್ಯಾಯ ಪೂರ್ತಿಯಾಗಿ ಓದ್ಬಿಡಿ, ಯೇಸು ಕ್ರಿಸ್ತ ಒಂದು ಹೇಳೋದೇ ಇಲ್ಲ ರೀ. ಹಂಗೆ ನೋಡ್ತಾರಪ್ಪ, ಹಂಗೆ ನೋಡ್ತಾರಿ ನೀವು ಬರ್ತೀನಿ ಅಂತಂದ್ರೆ ತುತ್ತೂರಿ ಓದ್ಕೊಂಡು ಅಂತಂದ್ರೆ ಇಲ್ವೇ ಇಲ್ಲ. ಅದು ಬದಲಾಗಿ ಯೇಸು ಕ್ರಿಸ್ತು ವಾರ್ನಿಂಗ್ ಕೊಡ್ತಾರ್ರಿ. ಏನ್ ವಾರ್ನಿಂಗ್ ಕೊಡ್ತಾರ ಗೊತ್ತಾ, ನಾನು ಎಲ್ಲಾರ ಕಣ್ಣಿಗೆ ಕಾಣೋ ರೀತಿಲಿ ಬರಲ್ಲ, ಕೇರ್ಫುಲ್ ಆಗಿರ್ರಿ ಅಂತ ಹೇಳ್ತಾರೆ. ಎಲ್ಲಿ? ಅದರಲ್ಲಿ 26ನೇ ವಾಕ್ಯ ಓದಿ ಬಿಡ್ತಾರೆ, ಮತ್ತೆ 24, 26. ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ, ಇಗೋ ಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರೆ. ಯಾರು ಅಡಿಬೇಲಿ ಇದ್ದಾರೆ ಅಂತಂದ್ರೆ ನಂಬಕ್ ಹೋಗ್ಬಿಡಿ. ಯೇಸುಗೂ ಸಂಗೆ ಬಂದ್ಬಿಟ್ರು, ಲ್ಯಾಂಡ್ ಆಗ್ಬಿಟ್ರು, ದೇವತೆಗಳ ಕುದುರೆಯಲ್ಲಿ ಬಂದ್ಬಿಟ್ರು, ಅಡವಿಯಲ್ಲಿ ಬಂದ್ಬಿಟ್ಟವ್ರಪ್ಪ ಅಂತಂದ್ರೆ ನಂಬಕ್ ಹೋಗ್ಬೇಡಿ. ಕೋಣೆಯಲ್ಲಿ ಬಂದ್ಬಿಟ್ರು, ಸೀಕ್ರೆಟ್ ಆಗಿ ನಂತರ ಮಾತಾಡಕ್ ಬಂದವ್ರೆ, ಸೀಕ್ರೆಟ್ ಆಗಿ ಬಂದ್ಬಿಟ್ಟವ್ರೆ, ಅಂದ್ರ ಅಲ್ಲಿ ರೂಮಲ್ಲಿ ಇದ್ದಾರೆ ಅಂತಂದ್ರೆ ನಂಬಕ್ಕೆ ಹೋಗ್ಬಿಡಿ ಅಂತ ಅಂದ್ಬಿಟ್ಟು. ಎಷ್ಟೋ ಜನ ಹೇಳ್ತಾರೆ ಗೊತ್ತಾ, ಯೇಸು ಕ್ರಿಸ್ತನ ಅಂತ ಬಂದು ರೂಮಲ್ಲಿ ಮಾತಾಡ್ಬಿಟ್ಟು ಹೋದ್ರು, ಅದು ಇದು ಇವೆಲ್ಲ ನಂಬಲೇಬೇಡ್ರಿ. ಸೊಮಾಲಿಯಾ ಡೆಸರ್ಟ್ ಅಲ್ಲಿ ಯೇಸು ಕ್ರಿಸ್ತ ಕಾಣಿಸ್ಕೊಂಡ್ಬಿಟ್ರು, ಅಯ್ಯೋ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಅಂತಂದ್ರೆ ನಂಬಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಯಾಕಪ್ಪ ಅಂತಂದ್ರೆ ಯೇಸು ಕ್ರಿಸ್ತು ಕಣ್ಣಿಗೆ ಕಾಣಂತ ರೀತಿಲಿ ಬರಲ್ಲ. ಅದಕ್ಕೆ ಕ್ರಿಸ್ತನ ಹತ್ರ ಶಿಷ್ಯನ್ರು ಏನ್ ಕೇಳಿದ್ದು, ಮತ್ತೆ 24:3 ಇನ್ನೊಂದ್ಸತಿ ಓದು, ಗಮನ ಇಟ್ಟು ಕೇಳಿ ಈ ವಾಕ್ಯನ. ಮತ್ತೆ 24:3. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ನಮಗೆ ಹೇಳು ಅನ್ನೋದು. ಪ್ರತ್ಯಕ್ಷನಾಗುವುದಕ್ಕೂ ಯುಗ ಸಮಾಪ್ತಿ ಆಗೋದಿಕ್ಕೆ ಏನ್ ಬೇಕು, ಸೂಚನೆ ಏನು? ಸೂಚನೆ ಏನ್ರಿ? ನಾವ್ ಹೇಗ್ ಕಂಡಿಡಿಯೋದು ಸ್ವಾಮಿ? ನೀವು ಕಣ್ಣು ಕಾಣಿಸೋ ರೀತಿಯಲ್ಲಿ ಇರಲ್ಲ, ನಾವ್ ಹೆಂಗ್ ಕಂಡಿಡಿಯೋದ ಅದರ ನಿಮ್ಮ ಪ್ರತ್ಯಕ್ಷತೆ ಆಗಿದೆ, ಪ್ರತ್ಯಕ್ಷತೆಯಲ್ಲಿ ಇದಿರಿ ಅಂತ ನಾವ್ ಹೆಂಗಪ್ಪ ಕಂಡಿಡಿಯೋದು ಅಂದ್ಬಿಟ್ಟು ಒಂದು ಸೂಚನೆ ಕೊಡು ಅಂತ ಹೇಳ್ತಾರೆ. ಅದರ ಆ ಸೂಚನೆಯೇ ಕ್ರಿಸ್ತನು ಮತ್ತೆ 24ನೇ ಅಧ್ಯಾಯದಲ್ಲಿ ಬರ್ದಿರೋದ್ರಿ. ಅದರ ಇವೆಲ್ಲ ಸೂಚನೆಗಳು ಏನಪ್ಪಾ ಅದು ಅಂತಂದ್ಬಿಟ್ಟು ಬರೋ ಅಂತ ವಾರ ನಾವೇನ್ ಮಾಡೋಣ, ಸ್ಟಡಿ ಮಾಡೋಣ. ಅದರ ಅದನ್ನ ದಯವಿಟ್ಟು ಸೋದರ ಸೋದರಿಗಳು ನೆಕ್ಸ್ಟ್ ವೀಕು ನೀವು ಬರ್ಬೇಕಾದ್ರೆ ನೀವು ಮಾಡ್ಬೇಕಂತ ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂದ್ರೆ ಮತ್ತೆ 24ನೇ ಅಧ್ಯಾಯ ಓದ್ಕೊಂಬನ್ನಿ. ಮತ್ತೆ 24ನೇ ಅಧ್ಯಾಯ, ಮಾರ್ಕ್ 13ನೇ ಅಧ್ಯಾಯ, ಲೂಕ 17ನೇ ಅಧ್ಯಾಯ, ಲೂಕ 21ನೇ ಅಧ್ಯಾಯ, 3 ಪ್ಯಾರಲಲ್ ಚಾಪ್ಟರ್ಗಳು. ಎಲ್ಲ ದಯವಿಟ್ಟು ಓದ್ಕೊಂಬನ್ನಿ. ಏನ್ ಸೂಚನೆಗಳಿದೆ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ನೋಡೋಣ. ಬರ್ತಿದ್ರ? ಸೊ ಇದುವರೆಗೂ ನಾವು ನೋಡಿರೋದೇನಪ್ಪ ಅಂದ್ರೆ ಕ್ರಿಸ್ತನು ಯಾವ ತರ ಬರ್ತಾರೆ ಅಂತಂದ್ರೆ ಒಂದು ಮಹಿಮೆ ಶರೀರದಲ್ಲಿ ಇರೋದ್ರಿಂದ ಅವ್ರ ಕಣ್ಣಿಗೆ ಕಾಣದಿರಂತ ರೀತಿಯಲ್ಲಿ ಭೂಮಿಯ ವಾಯುಮಂಡಲದಿಂದ ಅಧಿಕಾರ ನಡೆಸ್ತಾರೆ. ಯಾವ ರೀತಿ ಸೇತಾನ್ ಇವತ್ತು ಕಣ್ಣಿಗೆ ಕಾಣದಂತ ರೀತಿಯಲ್ಲಿ ಭೂಮಿಯ ವಾಯುಮಂಡಲ ಅಧಿಕಾರ ನಡೆಸಿದ್ರು, ಇದೇ ರೀತಿ ಕ್ರಿಸ್ತನ್ ಏನ್ ಮಾಡ್ತಾರೆ, ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಕಣ್ಣು ಕಾಣದ ರೀತಿಯಲ್ಲಿ ಆಡಳಿತ ಮಾಡಿ ಏನ್ರಿ 1000 ವರ್ಷ ಆಳ್ವಿಕೆ ಮಾಡೋದು. ಸರಿ, ಕಣ್ಣು ಕಾಣದ ರೀತಿಯಲ್ಲಿ ಯೇಸು ಕ್ರಿಸ್ತು ವಾಯುಮಂಡಲ ಅಧಿಕಾರ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಕಂಡಿಡಿದ ಹೇಗೆ? ಅದಕ್ಕೆ ಹೆಂಗೆ ಸೂಚನೆಗಳು? ಆ ಸೂಚನೆಗಳನ್ನೇ ಮತ್ತೆ 24ನೇ ಅಧ್ಯಾಯದಲ್ಲಿ ಕೊಟ್ಟಿರೋದು. ದಯವಿಟ್ಟು ಮುಂದಿನ ವಾರ ಓದ್ಕೊಂಬನ್ನಿ, ಅದು ನಾವೇ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ, ಏನೋ ಕೇಳಬೇಕು ಅಂದ್ರೆ ಕೇಳ್ರಿ. ಬ್ರದರ್, Matthew 24, Mark 13, Luke 17 and 25 ಕರೆಕ್ಟ್ ಅಲ್ಲ ಬ್ರದರ್? Luke 21. Luke 21. ಓಕೆನಾ? ಸರಿ, ಯಾರಿಗೇನೋ ಪ್ರಶ್ನೆಗಳಿದ್ಯಾ, ಯಾರಿಗ ಕೇಳಬೇಕು ಅಂತಿದ್ಯಾ? ಮಾದೇಶ್ ಬ್ರದರ್? ಇಲ್ಲ ಸರ್. ಓಕೆ, ಅಮೃತ ಸಿಸ್ಟರ್, ರಾಜೇಂದ್ರ ಗೌಡ ಬ್ರದರ್? ಓಕೆ, ಎಜ್ರಾ ಬ್ರದರ್? ಓಕೆ, ಜಯಪ್ರಕಾಶ್ ಬ್ರದರ್? ಇಲ್ಲ ಸರ್, ಇಲ್ಲ ಸರ್. ಓಕೆ, ಮಹೇಶ್ ಬ್ರದರ್? ಇಲ್ಲ ಬ್ರದರ್. ಓಕೆ, ಸಂತೋಷ್ ಬ್ರದರ್? ವಿನಾಯಕ ನಾಯಕ್ ಬ್ರದರ್? ನೋಡರ್ ಸರ್. ಓಕೆ,
ಸರಿ, ಓಕೆ, ಗುಡ್. ನಾವು ನೆಕ್ಸ್ಟ್ ವೀಕ್ ಸಿಗೋಣ. ಹಾಗೂ ಕೂಡ ನಿಮ್ಗೆ ಡೌಟ್ಸ್ ಇತ್ತು ಅಂದರೆ ನೀವು ವಾಟ್ಸಪ್ ಮಾಡ್ಬೋದು. ಆಯ್ತಾ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಏನು ತೊಂದರೆ ಇಲ್ಲ.